ಈಗ ಶುರು ಆಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರ ಜೊತೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನ ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ ನಮ್ಮ ಚಿತ್ರರಂಗದ ಮಿನುಗುತಾರೆ. ಇವರ ಅಭಿಮಾನಿಗಳಂತೂ ಜಗತ್ತಿನ ತುಂಬ ಇದ್ದಾರೆ. ಇವರು ನಾಯಕನೂ ಹೌದು, ಖಳನಾಯಕನೂ ಹೌದು. ಇವರು ನಗಿಸ್ತಾರೆ, ಇವರು ಅಳಿಸ್ತಾರೆ. ಇವರು ತಮ್ಮ ಕಾಮಿಡಿಯಿಂದ ಕೂಡ ಚೆನ್ನ, ಟ್ರಾಜಿಡಿಯಿಂದನೂ ಚೆನ್ನ. ಜನ ಇವರನ್ನ OTTಯ ಸಾರ್ವಭೌಮ ಅಂತಾರೆ. ಪ್ಲೀಸ್ ವೆಲ್ಕಮ್ ಜನಪ್ರಿಯ ಕಲಾವಿದರಾದ ಶ್ರೀ ಪಂಕಜ್ ತ್ರಿಪಾಠಿ. ಆಪ್ಕಿ ಅದಾಲತ್ಗೆ ನಾನೀಗ ಆಮಂತ್ರಿಸ್ತಾ ಇರೋದು ಇವತ್ತಿನ ಜಡ್ಜ್, ಹಿಂದೂಸ್ತಾನ್ ಟೈಮ್ಸ್ನ ಚೀಫ್ ಮ್ಯಾನೇಜಿಂಗ್ ಎಡಿಟರ್ ಎಂಟರ್ಟೈನ್ಮೆಂಟ್ ಸೋನಾಲ್ ಕಾಲ್ರಾ ಅವರನ್ನ. ಆಪ್ಕೆ ಅದಾಲತ್ನಲ್ಲಿ ಮೊಕದ್ದಮೆ ಶುರು ಮಾಡೋದಕ್ಕಿಂತ ಮೊದಲು, ಆರೋಪ ಪ್ರತ್ಯಾರೋಪದ ಮಳೆ ಶುರು ಮಾಡೋದಕ್ಕೂ ಮೊದಲು ಇವತ್ತಿನ ಜಡ್ಜ್ ಸೋನಾಲ್ ಕಾಲ್ರಾ ಅವರ ಅನುಮತಿ ಕೇಳ್ತೀನಿ ಇಂದಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಅನುಮತಿ ಇದೆ ರಜತ್ ಅವರೇ, ಪ್ರಕ್ರಿಯೆ ಶುರುವಾಗ್ಲಿ. ಇತ್ತೀಚೆಗೆ ಇಡೀ ದೇಶ ರಾಮಮಯ ಆಗಿದೆ. ರಾಮ್ಧೂನ್ ಆಯ್ತು. ಬನ್ನಿ ಶುರು ಮಾಡೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆ. ಮೊದಲನೇ ಆರೋಪ ಕಲಾವಿದ ಪಂಕಜ್ ತ್ರಿಪಾಠಿ ಅವ್ರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪಂಕಜ್ ತ್ರಿಪಾಠಿ ಅವರ ಮೇಲಿರೋ ಆರೋಪ ಅಂತಂದ್ರೆ ಅವರು ತುಂಬಾ ದೊಡ್ಡ ತುಂಟ ಅಂತ. ಪಂಕಜ್ ಅವರೇ, ನೀವು ಸಿನಿಮಾದಲ್ಲಿ ಎಷ್ಟು ಸೀದಾ ಸಾದಾ ಕಾಣಿಸ್ತೀರಲ್ಲ, ಮತ್ತೆ ಇಲ್ಲಿ ಅದೆಷ್ಟು ಮುಗ್ಧರ ಹಾಗೆ ಕೂತಿದ್ರಲ್ಲ, ನೀವು ಅಷ್ಟು ಮುಗ್ಧರಲ್ಲ. ನಿಮ್ಮ ಹಳ್ಳಿ ಜನ ಹೇಳಿದ್ರು ನೀವು ಚಿಕ್ಕಂದಿನಲ್ಲಿ ತುಂಬಾ ತುಂಟ ಅಂತೆ. ಜೇಬಲ್ಲಿ ಹಾವನ್ನ ಇಟ್ಕೊಂಡು ಹೋಗ್ತಿದ್ರಿ, ಜನರನ್ನ ಹೆದರಿಸ್ತಿದ್ರಿ, ಹಾವನ್ನ ಹಗ್ಗದ ತರ ಮಾಡ್ಕೊಂಡು ತಿರುಗಿಸ್ತಿದ್ರಿ. ನಿಜನಾ? ನಾನು ಸತ್ಯ ಒಪ್ಕೊಳ್ಳೇಬೇಕಲ್ವಾ? ಸತ್ಯನೇ. ಸತ್ಯ ಯಾಕೆ ಅಂದ್ರೆ ಹಳ್ಳಿಲಿ ಅಷ್ಟೊಂದು ಆಟ ಸಾಮಾನು ಇರ್ಲಿಲ್ಲ, ಟಿವಿ ರೇಡಿಯೋ ಇರ್ಲಿಲ್ಲ. ಹಾಗಾಗಿ ನಾವು ಹಾವು ಚೇಳುಗಳ ಜೊತೆ ಆಡ್ಬೇಕಿತ್ತು. ಅಂದ್ರೆ ನಾನು ಹುಟ್ಟಿದ್ದು 76ರಲ್ಲಿ, 10 ವರ್ಷ ಅಂದ್ರೆ 86. ನಮ್ಮ ಹಳ್ಳಿ ಕರೆಂಟ್ ಬಂದಿದ್ದು 15-16ರಲ್ಲಿ, 9-10 ವರ್ಷ ಆಯ್ತು. ಹಾಗಾಗಿ ಚಿಕ್ಕನ್ನಲ್ಲಿ ಆಡೋದಕ್ಕೆ ಚಂದ್ರ ತಾರೆಗಳಿದ್ವು, ಚಿಟ್ಟೆಗಳಿದ್ವು, ಹಾವಿತ್ತು, ಚೇಳುಗಳಿದ್ವು, ಗಲ್ಲಿ ಮೊಹಲ ನಾಯಿಗಳಿದ್ವು. ಇವುಗಳ ಜೊತೆನೆ ಆಡ್ತಾ ಇದ್ವಿ. ಅಂದ್ರೆ ಸೈಕಲ್ ಮೇಲೆ ಹಾವು ಸುತ್ಕೊಂಡು ಬರ್ತಿದ್ರಿ. ಅದೇನಂದ್ರೆ ದುರ್ಘಟನೆ ಒಂದ್ಸಲ ತಪ್ಪಾಗಿತ್ತು. ಅದು ತಂದಿರ್ಲಿಲ್ಲ. ಆದ್ರೆ ದುರ್ಘಟನೆ ತಪ್ಪಾಗಿದ್ರು ಹಳ್ಳಿಗೆ ಬಂದು ಬಣ್ಣ ಕಟ್ಟಿ ಹೇಳ್ದೆ ನಾನು ಸಾಹಸ ಮಾಡ್ದೆ ಅಂತ. ಮರದಿಂದ ಬಿದ್ದೆ, ಪೆಟ್ಟಾಗಿರುತ್ತೆ, ಆದ್ರೂ ನಾನು ಹಾರ್ದೆ ಅಂತ ಹೇಳ್ದೆ. ನಿಜವಾಗ್ಲೂ ಬಿದ್ದಿದ್ದೆ. ಚಿಕ್ಕ ಹುಡುಗ ಆಗಿದ್ದಾಗ ಇವೆಲ್ಲ ಮಾಡ್ತಿದ್ದೆ. ಸೈಕಲ್ಲಲ್ಲೂ ತುಂಬಾ ಕಸರತ್ತು ತೋರಿಸ್ತಾ ಇದ್ರಂತೆ. ಆ ಸೈಕಲ್ ಕಸರತ್ತು ತೋರಿಸ್ಬೇಕಿತ್ತು. ಯಾಕೆಂದ್ರೆ ಒಬ್ಬ ಹುಡುಗ ಇದ್ದ, ಅವನು ಕಸರತ್ತು ತೋರಿಸ್ತಿದ್ದ. ಅವನು ಹುಡುಗಿರ ಮಧ್ಯೆ ಪಾಪ್ಯುಲರ್ ಆಗಿದ್ದ. ಸ್ಕೂಲ್ನಲ್ಲಿ, ಅದು 7-8ನೇ ಕ್ಲಾಸ್ನಲ್ಲಿದ್ದಾಗ. ಅದು ಸ್ಲೋ ಸೈಕ್ಲಿಂಗ್ ರೇಸ್ ಇರ್ತಿತ್ತಲ್ಲ, ಅದು ಯಾರು ಎಷ್ಟು ಸ್ಲೋ ಆಗಿ ಓಡಿಸ್ತಾರೆ ಅಂತ. ಆ ಸ್ಲೋ ಸೈಕಲ್ ರೇಸಲ್ಲಿ ಗೆದ್ದೋನಿದ್ದಾನಲ್ಲ, ಅವನು ತುಂಬಾ ಪಾಪ್ಯುಲರ್ ಆಗಿದ್ದ. ನಾನು ಕಲಿಯೋಕ್ ಶುರು ಮಾಡಿದೆ, ಮುಂದಿನ ವರ್ಷ ವಿನ್ನರ್ ಆಗ್ತೀನಿ, ನಾನು ಪಾಪ್ಯುಲರ್ ಆಗ್ತೀನಿ ಅಂತ. ನಾನು ಸೋತೆ, ಗೆಲ್ಲಕ್ಕಾಗ್ಲಿಲ್ಲ. ಬಾಲ್ಯದಲ್ಲಿ ಎಷ್ಟು ತುಂಟತನ ಇತ್ತು ಅಂದ್ರೆ ಒಂದ್ಸಲ ನೀವು ಹುಳು ತಿಂದಿದ್ರಂತೆ. ನದಿಲಿ ಈಜು ಕಲಿಬೇಕಿತ್ತು. ಹಳ್ಳಿಲಿ ಮನೆ ಹಿಂದೆ ನದಿ ಇತ್ತು. ನೀರಿನ ಮೇಲೆ ಒಂದು ಕಪ್ಪು ಬಣ್ಣದ ಹುಳ ಫಾಸ್ಟ್ ಆಗಿ ನೀರಿನ ಮೇಲೆ ಸರಕ್ಕಂತ ಹೋಗುತ್ತಲ್ಲ ಅದು. ಹಳ್ಳಿಲಿದ್ದ ದೊಡ್ಡ ದೊಡ್ಡ ತರಲೆಗಳು, ದೊಡ್ಡ ದೊಡ್ಡ ಹುಡುಗರು ಹೇಳಿದ್ರು ಆ ನೀರನ್ನ ಎತ್ಕೊಂಡು ಕುಡಿದ್ರೆ ಈಜನ್ನು ಕಲಿಬಹುದು ಅಂತ. ಈಜು ಕಲ್ಸೋ ಹುಳ ಇರಬಹುದು ಅದು ಅಂತ ನಾನು 10-12 ಸಲ ನೀರನ್ನ ಎತ್ಕೊಂಡು ಕುಡ್ದೆ, ಈಜು ಕಲಿಬಹುದು ಅಂತ. ಅದು ಹೊಟ್ಟೆ ಹಾಳಾಗ್ಲಿಲ್ಲ. ಅದೇ ನನ್ನ ಅದೃಷ್ಟ. ನೀವು ಎಷ್ಟು ತರಲೆ ಮಾಡ್ತಿದ್ರಿ ಅಂತಂದ್ರೆ ಇದು ತರ್ಲೆನಾ? ನೀವು ನಿಮ್ಮ ಒಬ್ಬ ರೂಮ್ಮೇಟ್ನ, ಹಾಸ್ಟೆಲ್ ಮೇಟನ್ನ ಹೆದರಿಸ್ತಾ ಇದ್ರಿ, ಭೂತ ಪ್ರೇತದ ಧ್ವನಿ ಮಾಡ್ತಾ. ಈ ಎಲ್ಲ ಆರೋಪನ ನಾನು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ಇದು ಸತ್ಯನೇ. ನಂಗೊಬ್ಬ ಬ್ಯಾಚ್ಮೆಟ್ ಇದ್ದ. ನಿಂಬೆ, ಕುಂಕುಮ, ಸೂಜಿ ತಂದು ಅದಕ್ಕೆ ಚುಚ್ಚಿ
ಅವನು ಸ್ವಲ್ಪ ಹೆದರ್ಕೋತಾ ಇದ್ದ ಭೂತ ಪ್ರೇತ ಅಂದ್ರೆ. ಹಾಗಾಗಿ ಅವನನ್ನು ಹೆದರ್ಸೋದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೆ. ಈಗ ನಾನು ನಿಮ್ಮ ದೊಡ್ಡ ತರ್ಲೆ ಕೆಲಸ ಹೇಳ್ತೀನಿ. ನಿಮ್ಮ ಹೆಸರಾಗಿತ್ತು ಪಂಕಜ್ ತಿವಾರಿ. ನೀವು ನಿಮ್ಮ ಹೆಸರನ್ನ ಬದಲಾಯಿಸ್ಕೊಂಡ್ರಿ. ಜೊತೆಗೆ ನಿಮ್ಮ ತಂದೆ ಹೆಸರನ್ನು ನೀವು ಬದಲಾಯಿಸಿದ್ರಿ. ಹಾ, ಇದು ದೊಡ್ಡ ತರ್ಲೆ ಕೆಲಸ. ಇತಿಹಾಸದಲ್ಲಿ ಮೊದಲನೇ ಸಲ ಆಗಿರುತ್ತೆ ಅಪ್ಪಂಗೆ ಮಗನ ಸರ್ನೇಮ್ ಸಿಗೋದು. ಹಾ, ನಾನು 10ನೇ ಕ್ಲಾಸ್ನಲ್ಲಿದ್ದಾಗ 10ನೇ ಕ್ಲಾಸ್ನ ಅಡ್ಮಿಟ್ ಕಾರ್ಡ್ ತುಂಬ್ತಾ ಇದ್ದೆ, ಫಾರ್ಮ್ ಪರೀಕ್ಷೆದು. ನಾನು ತಿವಾರಿ ಅಲ್ವಾ, ನಮ್ಮ ಹಳ್ಳಿಲಿ ಇಬ್ರು ತ್ರಿಪಾಠಿಗಳಿದ್ರು. ನಮ್ ಚಿಕ್ಕಪ್ಪ ಅವರು ತ್ರಿಪಾಠಿ ಅಂತ ಬರೀತಿದ್ರು. ಎರಡೂ ಸರ್ನೇಮ್ ಒಂದೇ ಆಗಿರುತ್ತೆ. ಅವರು ಅಧಿಕಾರಿಗಳಾಗಿದ್ರು, ಸರ್ಕಾರಿ ಜಾಬಲ್ಲಿ. ಒಬ್ಬ ಬಾಬಾ ಆಗಿದ್ರು, ಅವರು ಪ್ರೊಫೆಸರ್ ಆಗಿದ್ರು ಹಿಂದಿಲಿ. ಅದೆಷ್ಟು ತಿವಾರಿ ಅನ್ನೋ ಸರ್ನೇಮ್ ಇತ್ತೋ ಅವರೆಲ್ಲ ಪೂಜೆ ಪಾಠ ಕರ್ಮಕಾಂಡ ಹೊಲದಲ್ಲಿ ಉಳ್ಮೆ ಕೆಲಸ ಮಾಡ್ಕೊಂಡಿದ್ರು. ನನಗನಿಸ್ತು, ಗುರು ಇದು ಸರ್ನೇಮ್ದೇ ಪ್ರಭಾವ. ನನಗೆ ಅದು ಉಳುಮೆ ಕರ್ಮಕಾಂಡ ಮಾಡಬಾರ್ದು ಅಂದ್ರೆ ಲಾಸ್ಟ್ ಆಪ್ಷನ್ನು, ಜೀವನದಲ್ಲಿ ಏನೂ ಆಗದೆ ಇದ್ರೆ ನಮ್ಗಿದು ಇದ್ದೇ ಇದೆ. ಈಗ ನಾನು ಫಾರ್ಮ್ ಅಲ್ಲಿ ನನ್ನ ಹೆಸರು ತ್ರಿಪಾಠಿ ಅಂತ ಬರ್ದೆ, ಆದ್ರೆ ಬಾಬು ಹೆಸರು ಬರೆಯೋಣ ಅಂತಂದ್ರೆ ಬನಾರಸ್ ತಿವಾರಿ ನಮ್ ತಂದೆ ಹೆಸರು. ಯಾರಿಗೊತ್ತು, ನನ್ನ ಅಡ್ಮಿಟ್ ಕಾರ್ಡ್ ರಿಜೆಕ್ಟ್ ಆಗ್ಬಿಟ್ರೆ ಈ ಸರ್ನೇಮ್ ಯಾಕೆ ಅಂತ ನಾನು ಅವ್ರ ಸರ್ನೇಮ್ನ ಪಂಡಿತ್ ಬನಾರಸ್ ತ್ರಿಪಾಠಿ ಅಂತ ಮಾಡ್ಬಿಟ್ಟೆ. ನೀವು ದೊಡ್ಡ ಮನುಷ್ಯ ಆಗುವಂತ ಗುಂಗಲ್ಲಿ ಹೆಸರನ್ನ ಬದಲಾಯಿಸ್ಕೊಂಡ್ರಿ. ಆದ್ರೆ ನಿಮ್ಗೆ ಜ್ಯೋತಿಷಿ ಹೇಳಿದ್ರು ನೀವು ಆಕ್ಟಿಂಗ್ ಅಂತೇನು ಮಾಡಕ್ಕಾಗಲ್ಲ, ಸಿನಿಮಾದಲ್ಲಿ ಏನೂ ನಡೆಯಲ್ಲ, ನಿಮ್ಮ ಕಾಲಲ್ಲಿ ಚಕ್ರ ಇದೆ ಅಂತ. ಹಾ, ಹಸ್ತರೇಖಾ ತಜ್ಞರಾಗಿದ್ರು. ಕೈ ನೋಡಿದ್ರು. ನಮ್ಮ ಮನೇಲಿ ಒಂದು ಮದ್ವೆ ಇತ್ತು, ನಮ್ ದೊಡ್ಡಕ್ಕಂದು. ಅವಳು ವಿದಾಯ ಹೇಳಿದ್ಲು. ಹಾಗೆ ವಿದಾಯ ಹೇಳಿದಾಗ ಮನೇಲಿ ಸ್ವಲ್ಪ ಖಾಲಿ ಖಾಲಿ ಇರುತ್ತಲ್ವಾ. ದೊಡ್ಡೋರು ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ಮಕ್ಕಳು ಒಂದ್ ಕಡೆ ಆಡ್ಕೋತಿರ್ತಾರೆ. ಹಾಗೆ ಎಲ್ಲಾ ಅಲಂಕಾರ ಇರುತ್ತೆ, ಆದ್ರೆ ಮನೆ ಖಾಲಿ ಖಾಲಿ ಅನ್ನಿಸ್ತಿರುತ್ತೆ. ಆಕಸ್ಮಿಕವಾಗಿ ಈ ಮೌನನ ದೂರ ಮಾಡೋದಕ್ಕೆ ನಾನು ದೂರದಲ್ಲಿ ಆಡ್ತಿದ್ದೆ. ನನ್ನನ್ನು ಕರೆದ್ರು. ಇಲ್ಬಾ ಎ ಜಯಕಾಂತ್. ಅವರು BHU ನಲ್ಲಿ ಪ್ರೊಫೆಸರ್ ಆಗಿದ್ರು. ನೋಡಿದ್ರು ಕೈ ತಗೊಂಡು. ನೋಡಿ ಹೇಳಿದ್ರು ವಿದೇಶ ಯಾತ್ರೆ ಇದೆ ಅಂತ ಬರ್ದಿದೆ ನಿನ್ ಕೈಯಲ್ಲಿ ಅಂತ. ನೇಪಾಳ ನಮ್ಮ ಮನೆಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅಂದ್ರೆ ಎಲ್ರು ಹೇಳಿದ್ರು, ಎಲ್ಲಿ ವಿದೇಶಕ್ಕೆ ಹೋಗ್ತಾನೆ, ನೇಪಾಳಕ್ಕೆ ಹೋಗ್ತಾನೆ. ಅವ್ರು ಹೇಳಿದ್ರು, ನೇಪಾಳ ನಮ್ಮ ಹಸ್ತರೇಖೆಯಲ್ಲಿ ವಿದೇಶಿ ಕ್ಯಾಟಗರಿಲಿ ಬರಲ್ಲ. ಯಾಕೆಂದ್ರೆ ವೀಸಾ ಪಾಸ್ಪೋರ್ಟ್ ಏನೂ ಬೇಡ, ಹಾಗೆ ಹೋಗ್ಬೋದು, ಹಾಗೆ ಬರ್ಬಹುದು. ಇದು ಹೊರಗಿಂದು. ಹೀಗೆ ಮಾತುಕತೆ ನಡೀತಾ ಹೋಯ್ತು. ಇವನು ಏನ್ ಮಾಡ್ತಾನೆ, ಅದು ಇಷ್ಟೊಂದು ವಿದೇಶ ಯಾತ್ರೆ ಇವನ್ ಕೈಯಲ್ಲಿದೆ. ಆದ್ರೆ ಸರ್, ನನ್ನನ್ನ ಇವರೆಲ್ಲ ಏರ್ ಇಂಡಿಯಾದ ಮೇಂಟೆನೆನ್ಸ್ ಸ್ಟಾಫ್ ಮಾಡಿದ್ರು. ಈ ನಿರ್ಣಯಕ್ಕೆ ಬಂದ್ರು, ಇವನು ಏರ್ ಇಂಡಿಯಾದ ಮೇಂಟೆನೆನ್ಸ್ ಕೆಲಸ ಮಾಡ್ತಾನೆ, ಪೈಲಟ್ ಕ್ರೂ ಮೆಂಬರ್ ಮಾಡಲಿಲ್ಲ ನನ್ನ. ನಾನಂದೆ, ಕಲ್ಪನೆಲಾದ್ರೂ ನಂಗೆ ಒಳ್ಳೆ ಪೊಸಿಷನಿಂಗ್ ಕೆಲಸ ಕೊಡಿ. ಅದರಲ್ಲಿತ್ತು ಈ ಆಕ್ಟಿಂಗ್ ಗೀಕ್ಟಿಂಗ್ ಇದ್ರಲ್ಲೆಲ್ಲ ಏನು ಗಿಟ್ಟಲ್ಲ. ಆಮೇಲೆ ಎಲೆಕ್ಟ್ರಾನಿಕ್ಸ್ ನಲ್ಲಿ ಏನಾರು ಆಗ್ಬಹುದು, ಟಿವಿ ಅಂಗಡಿಲಿ ಸೇಲ್ಸ್ಮನ್ ಆಗ್ತಾನೆ ಅಂತ. ಆಕ್ಟರ್ ಸ್ಕ್ರೀನ್ ಮೇಲೆ ಬರೋ ಸಾಧ್ಯತೆನೇ ನನ್ನ ಲೈಫ್ನಲ್ಲಿ ಯಾವತ್ತಿಗೂ ಇರಲಿಲ್ಲ. ಹಾಗಿದ್ರೆ ಈ ಆಕ್ಟಿಂಗ್ ಮಾಡೋದೆಲ್ಲ ಎಲ್ಲಿಂದ ಶುರುವಾಯ್ತು? ಒಳಗಿಂದ. ಮೊದಲನೇ ಅವಕಾಶ ಯಾವಾಗ ಸಿಕ್ತು? ಪಾಟ್ನಾದಲ್ಲಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಒಂದು ಆಂದೋಲನ ಇತ್ತು. 2 ದಿನ ಬಂಧನಕ್ಕೊಳಗಾಗಿ ವಾಪಸ್ಸಾಗಿದ್ದೆ. ಅದೇ ಜೊತೆ ಗೆಳೆಯರೂ ಇದ್ರು. ಅಲ್ಲಿ ಯಾವುದೋ ಬೀದಿ ನಾಟಕ ಇದೆ, ನೋಡೋಣ ನಡಿ ಅಂದ್ರು. ನಾನು ನೋಡಕ್ ಹೋದೆ. ನೋಡಿ ತುಂಬಾ ಇಷ್ಟ ಆಯ್ತು. ಮತ್ತೆ ನಾನು, ಯಾಕೆಂದ್ರೆ ಆ ಬಂಧನದಲ್ಲಿದ್ದಾಗ ಏಟ್ ಬಿದ್ದಿತ್ತು ಪೊಲೀಸ್ನಿಂದ. ಅದು ನನಗನ್ಸಿತ್ತು, ಈ ನಾಯಕತ್ವ ಎಲ್ಲ ಕಷ್ಟದ ಕೆಲಸ, ಲಾಠಿ ಚಾರ್ಜ್ ಕೂಡ ಆಗ್ತಾ ಇರುತ್ತೆ. ನಾನು ಆ ನಾಟಕಗಳನ್ನ ನೋಡಕ್ ಶುರು ಮಾಡಿದೆ. ನೋಡ್ತಾ ನೋಡ್ತಾ ನನ್ನ ಮೇಲೆ ನಾಟಕಗಳ ಪ್ರಭಾವ ತುಂಬಾ ಆಯ್ತು. ನಾನು ಒಂದು ನಾಟಕದಲ್ಲಿ ಹತ್ತೂ ಇದ್ದೀನಿ. ಪರ್ಫಾರ್ಮೆನ್ಸ್ ಯಾವುದೋ ಆಕ್ಟರ್ದು. ಪಟ್ನಾದಲ್ಲಿ ಯಾವುದೋ ಒಂದು ಸೈಕಲ್ ಸ್ಟ್ಯಾಂಡ್ ಇತ್ತು, ಕಾಲಿದ ಸಂಗಾಲೆ ಹೊರಗಡೆ. ಅದರ ಇನ್ಚಾರ್ಜ್ ಆಗಿದ್ದವರು ಸುನಿಲ್ ಅವರು. ನಾನು ಅವ್ರಿಗೆ ಹೇಳಿದೆ, ನಾನು ದಿನ ಹೋಗ್ತಿದ್ದೆ ನಾಟಕ ನೋಡೋದಕ್ಕೆ ರೆಗ್ಯುಲರ್ ಆಗಿ, ನಾನು ಇದನ್ನ ಮಾಡಬೇಕು ಅಂದೆ. ಸರಿ, ಭೇಟಿ ಮಾಡಿಸ್ತೀನಿ ಅಂದ್ರು. ಅದು ಒಂದು ಗ್ರೂಪ್ ಜೊತೆ ಭೇಟಿ ಮಾಡಿಸಿದ್ರು. ಪಾಟ್ನಾದಲ್ಲಿ ಒಬ್ಬ ಹುಡುಗ ಇದ್ದಾನೆ, ತುಂಬಾ ಒಳ್ಳೆ ಪ್ರೇಕ್ಷಕ. ದಿನ ನಾಟಕ ನೋಡಕ್ ಬರ್ತಿದ್ದೆ. ಯಾವ್ಯಾವಾಗ ನಾಟಕ ಇರ್ತಿತ್ತೋ ಆಗೆಲ್ಲ 2-3 ದಿನಕ್ಕೊಮ್ಮೆ. ಆ ಸೈಕಲ್ ಸ್ಟ್ಯಾಂಡ್ ಅವ್ರು ನನಗೆ ₹1 ಫೀಸ್ ಇತ್ತು ಆ ಸೈಕಲ್ ಸ್ಟ್ಯಾಂಡ್ಗೆ. ಅದನ್ನು ಮಾಫಿ ಮಾಡಿದ್ರು. ನೀನು ಒಳ್ಳೆ ಪ್ರೇಕ್ಷಕ, ದಿನ ಬರ್ತೀಯಾ, ನೀನ್ ದುಡ್ಡು ಕೊಡ್ಬೇಡ, ಸೈಕಲ್ ನಿಲ್ಸು, ನಾಟಕ ನೋಡು. ಅವ್ರು ಅವಕಾಶ ಕೊಡ್ಸಿದ್ರು. ಆದ್ರೆ ನೀವು ಪಾಟ್ನಾಗ್ ಹೋಗಿದ್ದು ಮೆಡಿಕಲ್ ಓದೋದಿಕ್ಕೆ ಅಂತ. ತಂದೆಯವರು ಹೇಳಿದ್ರಲ್ವಾ ಡಾಕ್ಟರ್ ಆಗು ಅಂತ? ನನಗನ್ಸಿತ್ತು ಇದು ನನ್ನಿಂದ ಆಗಲ್ಲ ಅಂತ. ಮತ್ತೆ ಡಾಕ್ಟರಲ್ಲೂ ಟರ್ ಇದೆ, ಆಕ್ಟರಲ್ಲೂ ಟರ್ ಇದೆ.
ಒಟ್ನಲ್ಲಿ ಟರ್ ಆಯ್ತು. ಡಾಕ್ಟರ್ ಬದಲು ಆಕ್ಟರ್ ಆದೆ. ಹೋಟೆಲ್ನಲ್ಲೂ ನೀವು ಕೆಲಸ ಮಾಡಿದ್ದೀರಾ? ಹೋಟೆಲ್ನಲ್ಲಿ ನಾನು ಅಡ್ಗೆ ಮನೇಲಿದ್ದೆ. ಮೊದಲು ಟ್ರೈನಿ ಆಗಿದ್ದೆ 6-7 ತಿಂಗಳು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ, ಕಾಂಟಿನೆಂಟ್ನಲ್ಲಿ, ಚೈನೀಸಲ್ಲಿ, ಪೇಂಟ್ರಿ, ಬೇಕರಿಲಿ ಜಾಸ್ತಿ ಇದ್ದೆ. ಅದಾದ್ಮೇಲೆ ನನ್ನ ಶೆಫ್ ಆಗಿದ್ದವ್ರಿಗೆ ರಿಯಲೈಸ್ ಆಯಿತು, ಇವನ್ನ ಸೂಪರ್ವೈಸರ್ ಮಾಡೋಣ, ಇವನು ಜನರನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ ಮತ್ತೆ ಎಂಟರ್ಟೈನ್ ಮಾಡ್ತಾನೆ ಅಂತ. ಸೊ 1 ವರ್ಷ ಕಿಚನ್ ಸೂಪರ್ವೈಸರ್ ಆಗಿದ್ದೆ. ನೀವು ಅಲ್ಲೂ ಕಿತಾಪತಿ ಮಾಡಿದ್ರಾ? ನೀವು ಹಾ. ಮನೋಜ್ ಬಾಜ್ಪೇಯಿ ಅವರ ಚಪ್ಲಿ ಕದ್ದಿದ್ರಿ. ಅದನ್ನ ಗುರುಭಕ್ತಿಯಿಂದ ಎಗರಿಸಿದ್ದು. ನೀವು ಬಯಸ್ತೀರಲ್ವಾ ಗುರುಗಳ ಗುರುತಿಗೆ ಏನಾದ್ರೂ ಇರ್ಲಿ ಅಂತ. ಗುರುಜಿ ಹೋಟೆಲ್ ಖಾಲಿ ಮಾಡ್ಕೊಂಡು ಹೋಗಿದ್ರು. ಅವ್ರದ್ದು ಒಂದು ರಬ್ಬರ್ ಚಪ್ಲಿನ ಬಿಟ್ಟು ಹೋಗಿದ್ರು. ಹೌಸ್ ಕೀಪಿಂಗ್ ಅವರು ನಂಗೆ ಹೇಳಿದ್ರು, ನಾನು ಅವ್ರ ರೂಮಿಗೆ ಸರ್ವಿಸ್ ಮಾಡೋಕೆ ಹೋಗಿದ್ದೆ, ಕಾಲಿಗೂ ಬಿದ್ದೆ, ನಿಮ್ಗೇನಾದ್ರೂ ತೊಂದರೆ ಆದ್ರೆ ಏನಾದ್ರೂ ತಿನ್ನಕ್ ಬೇಕಾದ್ರೆ ನಂಗೆ ಹೇಳಿ ಅಂದ್ರಂತೆ. ನಾನಂದೆ ಅವ್ರು ಒಂದು ಚಪ್ಲಿ ಬಿಟ್ಟು ಹೋಗಿದ್ರಲ್ಲ ಹೌಸ್ ಕೀಪಿಂಗ್ ಅಲ್ಲಿ, ಅದನ್ನ ನಂಗೆ ತಂದು ಕೊಡು ಅಂದೆ. ನಾನು ಕೊನೆ ಪಕ್ಷ ಗುರುಗಳು ನಿಂತ ಚಪ್ಲಿಲಿ ಕಾಲು ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ತೀನಿ ಅಂದೆ. ಅವನು ಹೇಳ್ದ, ಅಕಸ್ಮಾತ್ ಏನಾದ್ರೂ ಕ್ಲೈಮ್ ಮಾಡಿಬಿಟ್ರೆ? ನಾನಂದೆ, ಹೊಸ ಬ್ರ್ಯಾಂಡ್ ಕೊಂಡ್ಕೊಂಡು ಅವರಿಗೆ ಕೊರಿಯರ್ ಮಾಡ್ಬಿಡೋಣ ಈ ಚಪ್ಲಿನ. ಅವರೇನು ಅದಕ್ಕೆ ಕ್ಲೈಮ್ ಮಾಡಲಿಲ್ಲ, ಅವ್ರಿಗೆ ಗೊತ್ತೂ ಆಗ್ಲಿಲ್ಲ. ಮತ್ತು ಆ ಚಪ್ಲಿ ನನ್ನ ಹಣೆ ಬರಹ ಬದಲಾಯಿಸ್ತು. ಏನೇ ಆದ್ರೂ ನಿಮ್ದು ತುಂಬಾ ದೊಡ್ಡ ಯಶಸ್ಸು, ಮತ್ತೆ ನೀವು ತುಂಬಾ ದೊಡ್ಡ ಮಟ್ಟ ತಲುಪಿದ್ದೀರಾ. ಮತ್ತೆ ನಮ್ಮ ಹಾರೈಕೆ ನೀವು ಇನ್ನೂ ದೊಡ್ಡ ಮಟ್ಟ ತಲುಪಿ. ಈಗ ನಮ್ಮ ಜನರು ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಸರ್, ನಾವಿವಾಗ ಗೂಗಲ್ ಸರ್ಚ್ ಮಾಡಿದ್ರೆ ಅಲ್ಲಿ ತೋರ್ಸುತ್ತೆ ನೀವು 1 ಮೂವಿಗೆ 4 ಕೋಟಿ ತಗೋತೀರಾ ಅಂತ. ಅವ್ರು ನಿಮ್ಮ ಅದೇನಾದ್ರೂ income ಕೇಳ್ತಿದ್ದಾರೆ. ಅದೇನಾದ್ರೂ ನಿಜಾನಾ ಸರ್? ಆ, ಸತ್ಯ ಅಲ್ಲ. ಜಾಸ್ತಿ ತಗೋತೀರಾ ಹಾ. ಸರ್? ನನ್ನ ಪ್ರಶ್ನೆ ಏನು ಅಂದ್ರೆ, ನಿಮ್ ಹತ್ರ ಎಷ್ಟು ಮತ್ತೆ ಯಾವ್ಯಾವ ಗಾಡಿ ಎಲ್ಲ ಇದೆ? BMW, ಹ್ಮ್. ಜಾಗ್ವರ್, ಹ. ಮರ್ಸಿಡೀಸ್, ಹ್ಮ್. ಫರಾರಿ, ಆಡಿ ಇದು ನಾನ್ ಹೇಳ್ಬೇಕಾ? ಅದು ಇವೆಲ್ಲ ಇರ್ಲೇಬೇಕಲ್ವಾ? ಯಾಕೆ ಹೇಳ್ಬೇಕು? ಇದನ್ನ ನಾನ್ ತಿಳ್ಕೊಳಕ್ ಇಷ್ಟಪಡ್ತೀನಿ. ಅದ್ ಹಾಗಲ್ಲ ಸರ್, ಚೆನ್ನಾಗನ್ಸುತ್ತೆ. ನೀವ್ ಹೇಳಿ ಸ್ವಲ್ಪ. ನನ್ನ ಹತ್ರ 2 ಆಟೋ ಇದೆ, 2 ಸ್ಕೂಟರ್ ಇದೆ, ಮತ್ತೆ ಕೇಳಿ, ನಿಮ್ಗೆ ಆ ಕತೆ ಹೇಳ್ತೀನಿ. ನನ್ನ ಹತ್ರ 2 ಲಕ್ಸುರಿ ಗಾಡಿನೂ ಇದೆ. ನಾನು ಯಾವತ್ತೂ ಅದರ ಫೋಟೋ ಪೋಸ್ಟ್ ಹಾಕಲ್ಲ, ಹೇಳೋದೂ ಇಲ್ಲ. ಅದನ್ನ ಯಾಕೆ ತಗೋಬೇಕಾಯ್ತು ಅಂದ್ರೆ, ಯಾಕೆ ಅಂದ್ರೆ ನಾನು ಫಿಲ್ಮ್ನಲ್ಲಿ ಮಾಡ್ತಿದ್ದೆ, ಹಾಗೆ ಬ್ರ್ಯಾಂಡ್ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡ್ತಿದ್ದಾಗ, ಸಣ್ಣ ಗಾಡಿಲಿ ಹೋಗ್ತಿದ್ದಾಗ ಎದುರಿರೋರಿಗೆ ಅನ್ಸೋದು ನಾವ್ಯಾರೋ ಸಣ್ಣ ಆಕ್ಟರ್ನ ಕ್ಯಾಸ್ಟ್ ಮಾಡಿದೀವಿ ಅಂತ, ಇವರು ಯಾವುದೋ ಸಾಧಾರಣ ಗಾಡಿಲಿ ಬರ್ತಾರೆ ಅಂತ. ಈ ಭ್ರಮೆನ ದೂರ ಮಾಡೋದಕ್ಕೆ ಲಕ್ಸುರಿ ಗಾಡಿ ತಗೋಬೇಕಾಯ್ತು. ಹಾಗೆ ನಂಗೆ ದುಬಾರಿ ವಸ್ತು ಇಷ್ಟ ಆಗಲ್ಲ. ಈಗ ನೀವು ನೋಡಿ, ಈ ಖಾದಿ ಕಾಟನ್ ಬಟ್ಟನೆ ಹಾಕೊಂಡಿದ್ದೀನಿ ನಾನು. ಬಟ್ ಯು ಆರ್ ಲುಕಿಂಗ್ ರಿಯಲಿ ಸ್ಮಾರ್ಟ್ ಸರ್. ಆದ್ರೆ ಪಂಕಜ್ ಅವರೇ, ನೀವು ಹಳ್ಳಿಯಿಂದ ಮುಂಬೈಗೆ ಹೇಗ್ ತಲುಪಿದ್ರಿ? ಮೋಟಾರ್ ಸೈಕಲ್ ಇಂದ ದೊಡ್ಡ ಗಾಡಿ ತನಕ ನೀವು ಹೇಗ್ ತಲುಪಿದ್ರಿ? ಇದ್ರ ಬಗ್ಗೆ ನನ್ನ ಹತ್ರ ತುಂಬಾನೇ ಪ್ರಶ್ನೆಗಳಿದಾವೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ಮೇಲೆ ಪಂಕಜ್ ತ್ರಿಪಾಠಿ ಅವರ ಮೇಲೆ ಆರೋಪಗಳನ್ನ, ಪ್ರಶ್ನೆಗಳನ್ನ ಮತ್ತೆ ಕೇಳೋಣ. ನೀವು ಯಾವ ನಗರಕ್ಕೆ ಕೆಲಸಗಾರ ಆಗಿ ಬಂದಿದ್ದೀರೋ, ನಾನು ಮಾಲೀಕ ಆ ನಗರಕ್ಕೆ. ವೆಲ್ಕಮ್ ಬ್ಯಾಕ್. ಇವತ್ತು ಆಪ್ಕಿ ಅದಾಲತ್ನಲ್ಲಿ ಮೊಕದ್ದಮೆ ನಡೀತಾ ಇರೋದು, ಪ್ರಶ್ನೆ ಕೇಳ್ತಾ ಇರೋದು ಹೆಸರಂತ ಆಕ್ಟರ್ ಆಗಿರೋ ಪಂಕಜ್ ತ್ರಿಪಾಠಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪಂಕಜ್ ತ್ರಿಪಾಠಿ ಅವರ ಮೇಲಿರುವ ಆರೋಪ ಏನಂದ್ರೆ, ನೀವು ತುಂಬಾ ಮನಸ್ಸಿಗೆ ಬಂದ ಹಾಗೆ ಮಾಡ್ತೀರಾ ಅನ್ನೋದು. ಪಂಕಜ್ ಅವರೇ, ನಿಮ್ಮ ಆಕ್ಟಿಂಗ್ ಕರಿಯರ್ ನೋಡ್ತಿದ್ರೆ ನೀವು ಒಳ್ಳೊಳ್ಳೆ ಪಾತ್ರನೂ ಕೂಡ ಬದಲಿಸ್ಬಿಡ್ತೀರಾ. ನಿಮ್ಮ ಮನ್ಸಿಗೆ ಬಂದಾಗ ಮಾಡ್ತೀರಾ. ನಾನು ಒಂದೊಂದಾಗಿ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನೀವೊಂದು ಧಾರಾವಾಹಿ ಮಾಡ್ತಾ ಇದ್ರಿ, ಅದರಲ್ಲೊಂದು ವಿಲನ್ ರೋಲ್ ಮಾಡ್ತಾ ಇದ್ರಿ. ಮತ್ತೆ ಆ ಸಮಯದಲ್ಲೇ ನಿಮ್ಗೆ ಗ್ಯಾಂಗ್ಸ್ ಆಫ್ ವಸೈಪುರ್ನ ರೋಲ್ ಸಿಕ್ತು. ಕ್ರೂಷಿಯಲ್ ಸೀನ್ ಆಗಿತ್ತು. ಅದನ್ನ ಬಿಟ್ಟು ನೀವು ಮಾಯ ಆಗ್ಬಿಟ್ರಿ, ಮತ್ತೆ ಗ್ಯಾಂಗ್ಸ್ ಆಫ್ ವಸೈಪುರ್ನಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ಬಿಟ್ರಿ. ಮನ್ಸಿಗೆ ಹೌದು. ಬಂದಾಗ ಮಾಡಿದ್ರಿ. ಯಾರಾದ್ರೂ ಅಷ್ಟೇ ಹಿಂದಿ ಫಿಲ್ಮ್ ಇಂಡಸ್ಟ್ರಿಲಿ ಮನ್ಸಿಗೆ ಬಂದಾಗ ಮಾಡ್ತಾರೆ. ಇಲ್ಲ, ಅದು ಡೈಲಿ ಸೋಪಲ್ಲಿ ಏನಾಗುತ್ತೆ ಅಂದ್ರೆ ಕಮಿಟ್ಮೆಂಟ್ ತುಂಬಾ ಆಗ್ಬಿಡುತ್ತೆ. ಕೆಲವು ಸಮಯ ಮತ್ತೆಲ್ಲ ಮ್ಯಾನೇಜ್ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮಾಡೋದೇನಂದ್ರೆ ಸರ್, ಡೈಲಿ ಸೋಪಲ್ಲಿ 5 ದಿನ ಡ್ರಾಮಾ ಮಾಡ್ತಾರೆ, 6 ದಿನ 20 ನಿಮಿಷದಲ್ಲಿ 18 ನಿಮಿಷ ಡ್ರಾಮಾ, ಮತ್ತೆ ಫ್ರೀಸ್ ಮಾಡು, ಒಂದು ಹೈ ಪಾಯಿಂಟ್ ಮಾಡಿ. ನಾನು ಹೇಳಿದೆ ಡೇಟ್ ಮ್ಯಾನೇಜ್ ಮಾಡಿ, ಒಂದು ದೊಡ್ಡ ಫಿಲ್ಮ್ ಸಿಕ್ಕಿದೆ, ಒಪ್ಲೇ ಇಲ್ಲ. ನಾನಂದೆ ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತಾ ಇದ್ದೀನಿ ಫಿಲ್ಮಲ್ಲಿ ಮಾಡೋದಕ್ಕೆ.
ಗ್ಯಾಂಗ್ಸ್ ಆಫ್ ವಾಸೆಪುರ್. ಅದಕ್ಕೆ ಅವ್ರಂದ್ರು, ಅರೆ ನೀನು ವಿಲ್ಲನ್ನು, ಹೀರೋಯಿನ್ ಮದ್ವೆ ಆಗ್ತಿದೆ, ನೀನಿಲ್ಲ ಅಂದ್ರೆ ಮದ್ವೆ ನಿಲ್ಸೋರು ಯಾರು? ನಾನಂದೆ, ನಾನು ಹೀರೋಯಿನ್ ಮದ್ವೆ ನಿಲ್ಸಕ್ಕಿರ್ಬೇಕಾ ಅಥವಾ ಅಲ್ಲಿ ನನ್ನ ಕೆರಿಯರ್ ನೋಡ್ಬೇಕಾ? ಹಾಗಾಗಿ ನಾನು ಹೊರಟ್ಬಿಟ್ಟೆ. ಮತ್ತವರು ನನ್ನ ತಮ್ಮನಿಂದ ಮದ್ವೆ ನಿಲ್ಸಿದ್ರು. ಟಿವಿನಲ್ಲಿ ಇದು ಹೇಗೋ ಸಾಧ್ಯ ಆಗ್ಬಿಡುತ್ತೆ. ಅವನನ್ನ ಎಲ್ಲೋ ಡಿಟೈನ್ ಮಾಡಿದ್ರು ಪೊಲೀಸ್ನವರು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ. ಆದ್ರೆ ನೀವು ಹೋಗಿದ್ದಾದ್ರೂ ಏನ್ ಮಾಡೋಕೆ? ಕಸಾಯಿ ರೋಲ್ ಮಾಡಕ್ಕೆ. ಕುರಿ ಹಾ. ಕಡ್ದಿರುತ್ತೆ, ರಕ್ತ ಹರಿತಾ ಇರುತ್ತೆ, ನೀವಲ್ಲಿ ನಿಂತಿರ್ತೀರಾ. ಹಾ, ಇದು ನಂಗೆ ಹೋದ್ಮೇಲೆ ಗೊತ್ತಾಯ್ತು ಇಷ್ಟೊಂದು ಹಿಂಸೆ ಇದೆ ಅಂತ. ಅದು ಅಲಹಾಬಾದ್ನ ರಿಯಲ್ ಲೊಕೇಶನ್ನು. ನಮ್ಮೆಲ್ರಿಗೂ ಅಂತ ಜಾಗಕ್ಕೂ ಹೋಗಿರೋ ಅಥವಾ ನೋಡಿರೋ ಅಭ್ಯಾಸನೂ ಇರಲಿಲ್ಲ. ಎಲ್ರಿಗೂ ಚಿಂತೆ ಆಗಿತ್ತು, ನನಗೂ ಚಿಂತೆ ಇತ್ತು. ಅದೇ ಆ ಕಸಾಯಿಖಾನೆ ಸೀನಲ್ಲಿ. ಮತ್ತೆ ಪ್ರತಿ ಶಾಟ್ ಆದ್ಮೇಲೆ ವಾಂತಿ ಮಾಡ್ತಿದ್ರಾ? ಹೌದು ಹೌದು ಹೌದು, ತುಂಬಾ ಹಿಂಸೆ ಆಗ್ತಿತ್ತು. ಅದನ್ನ ಹೇಗೋ ಹೇಗೋ ಮಾಡಿದ್ದಾಯ್ತು. ನಿಜ ಜೀವನದಲ್ಲಿ ನನಗೆ ಹಿಂಸೆ ಇರೋ ಸೀನ್ ನೋಡೋದಕ್ಕೆ ಇಷ್ಟ ಆಗಲ್ಲ. ಆಕ್ಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ನಾನು ಕಾಲಿನ ಭಯ ಥರದ ರೋಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೂತಲೆ ಹಗುರವಾದ ಆರ್ಡರ್ ಮಾಡೋದು, ಖುದ್ದು ಕೈಕಾಲು ಆಡಿಸೋದು, ಗುಂಡು ಹೊಡೆಯೋದು ನನಗಂತೂ. ಆ ರೋಲಿಂದ ನಿಮ್ಗೆ ಸಾಕಷ್ಟು ಜನಪ್ರಿಯತೆ ಅಂತೂ ಸಿಕ್ತು. ಆದ್ರೆ ರೋಲ್ ಆದ್ರೂ ಎಂಥದ್ದು? ಬರೀ ಬೈಯೋದು, ಗುಂಡು ಹೊಡೆಯೋದು. ದುಡ್ಡು ಸಿಗ್ಲಿಲ್ಲ ಸರ್. ಜನಪ್ರಿಯತೆ ಇಲ್ಲ, ನನ್ನಲ್ಲಿ ಬೈಯೋದು ಗುಂಡು ಹೊಡೆಯೋದು ಇರಲಿಲ್ಲ. ಫಿಲ್ಮ್ನಲ್ಲಿತ್ತು. ನೀವು ಸುಲ್ತಾನ್ ಖುರೇಶಿ ಪಾತ್ರ ನೋಡಿದ್ರೆ 2 ಕಡೆ ಗುಂಡು ಹೊಡೆಯೋದಿದೆ ಮತ್ತು ಬೈಯೋದು ಮಿನಿಮಮ್ ಇದೆ. ಎಲ್ರಿಗಿಂತ ಕಮ್ಮಿ ಅವರೇ ಕೊಟ್ಟಿರೋದು. ನಾನು ಯಾವುದೇ ಪಾತ್ರ ಆಗಿದ್ರೂ ಕೂಡ ನಾನು ತುಂಬಾ, ಆ ಕಾಲದಲ್ಲೂ ಈಗಂತೂ ಖಂಡಿತ ಮಾಡೋದೇ ಇಲ್ಲ, ತುಂಬಾ ಯೋಚನೆ ಮಾಡಿ ಅಂತ ಶಬ್ದಗಳನ್ನ ಬಳಸ್ತೀನಿ. ಅಂದ್ರೆ ತುಂಬಾ ಯೋಚನೆ ಮಾಡಿ ಬೈತೀರಾ ಅಂತ ಅರ್ಥ. ಇಲ್ಲ, ಭಾವದ ಅಭಾವ ಇದ್ದಾಗ ಬೈಗುಳ ಬಳಕೆ ಆಗುತ್ತೆ. ಅದು ಖುಷಿಗಾಗಿ ಬೈಯೋದಲ್ಲ. ನಾನು ಆ ಕಾಲದಲ್ಲಿ ಮಾಡ್ತಿದ್ದೆ. ಯಾವಾಗ ಭಾವದ ಅಭಾವ ಆಯಿತು ಆಗ ಕಮ್ಯುನಿಕೇಷನ್ಗೆ ದಾರಿನೇ ಉಳಿಯಲ್ಲ. ಇಲ್ಲ ಅಂದ್ರೆ ಬಹುಶಃ ಈಗ ಹಾಗೆ ಮಾಡೋದಿಲ್ಲ. ಅಂದ್ಹಾಗೆ ಇದು ನಿಜನಾ? ನೀವು ಗ್ಯಾಂಗ್ಸ್ ಆಫ್ ವಸೈಪುರ್ನ ಮಾಡ್ತಿದ್ದಾಗ, ಸುಲ್ತಾನ್ ರೋಲ್ನ ಪ್ಲೇ ಮಾಡ್ತಿದ್ದಾಗ ಯಾರೋ ಗ್ಯಾಂಗ್ಸ್ಟರ್ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು? ಹಾ, ನಿಮ್ಗೆ ಗೊತ್ತಾಯ್ತು? ಹಾ, ಸರಿ. ತುಂಬಾ ತುಂಬಾ ಅಂದ್ರೆ ತುಂಬಾ ಜನ ಗ್ಯಾಂಗ್ಸ್ಟರ್ಸ್, ಸೌತ್ನವರು, ನಾರ್ತ್ನವರು, ಇಂಡಿಯಾದಲ್ಲಿ ಅಲ್ಲಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ನನ್ನ ಐಡಿಯಾ ಮಾಡ್ಕೊಳಕ್ ಶುರು ಮಾಡಿದ್ರು. ಅವ್ರಿಗೆ ಅನಿಸ್ತಿತ್ತು ಆ ಮಾತ್ ಸುಲ್ತಾನ್ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ ಪೂರ್ತಿ ಫಿಲ್ಮಲ್ಲಿ. ಆ ಕ್ಯಾರೆಕ್ಟರ್ ಎಲ್ಲೂ ಕೆಟ್ಟದಾಗಿರ್ಲಿಲ್ಲ. ಒಳ್ಳೆ ಚಾರಿತ್ರ್ಯ ಇರುವಂತ ವ್ಯಕ್ತಿ ಅವನು. ಜನರು ಕೂಡ ತುಂಬಾ ಇಷ್ಟಪಡಕ್ ಶುರು ಮಾಡಿದ್ರು. ಈ ಜನರು ಯಾರೋ ರೈಟರ್ ಬರೋರು ಕತೆ ಹೇಳೋಕೆ ಆದ್ರೆ ಹೆದರ್ತಿದ್ರು, ಎಲ್ಲಿಂದನೋ ಚಾಕು ತೆಗೆದ್ರೆ ಅಂತ. ಮತ್ತೆ ನ್ಯೂಟನ್ ಅಲ್ಲಿ ಬೇರೆ ಥರದ್ದೇ ರೋಲ್ ಇತ್ತು, ಅದಕ್ಕೆ ಅವಾರ್ಡ್ ಕೂಡ ಸಿಕ್ತು. ಆದ್ರೆ ಅದ್ರಲ್ಲೂ ನಾನು ಕೇಳಿದ್ದೆ, ನಿಮ್ ಮನ್ಸಿಗೆ ಬಂದ ಹಾಗೆ ಮಾಡಿದ್ರಿ, ಕ್ಲೈಮ್ಯಾಕ್ಸ್ ಅನ್ನ ನೀವು ಬದಲಾಯಿಸಿದ್ರಿ. ನ್ಯೂಟನ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್, ತುಂಬಾನೇ ಸಿನಿಕಲ್ ಆಲ್ಕೋಹಾಲಿಕ್ ಕ್ಯಾರೆಕ್ಟರ್ ಆಗಿತ್ತು. ಅವನಿಗೆ ನ್ಯೂಟನ್ ಜೊತೆ ತುಂಬಾ ಖುಷಿ ಇರುತ್ತೆ. ನಾನು ಓದಿ ಅರ್ಥ ಮಾಡ್ಕೊಂಡು ಹೇಳ್ದೆ, ಈಗ ಭೇಟಿಯಾಗಿದ್ದಾನೆ 5 ಗಂಟೆಗೆ ಈ ವ್ಯಕ್ತಿ ಜೊತೆ, ಚುನಾವಣೆ ಮಾಡಕ್ ಬಂದಿದ್ದಾನೆ, ಮತ್ತೆ 5 ಗಂಟೆ ಆದ್ಮೇಲೆ ಬಹುಶಃ ಜೀವನದಲ್ಲಿ ಮತ್ಯಾವತ್ತೂ ಸಿಗಲ್ಲ. ನಾವು ಕಲಿಗಲ್ಲ, ನಾವು ಸೇಮ್ ಡಿಪಾರ್ಟ್ಮೆಂಟ್ ಅವರು ಅಲ್ಲ. ಚುನಾವಣೆಯಲ್ಲಿ ಬೇರೆ ಬೇರೆ ಜನಗಳ ಜೊತೆ ಡ್ಯೂಟಿ ಇರುತ್ತೆ. ನಂಗೆ ಇವನ್ ಜೊತೆ ಪ್ರಾಬ್ಲಮ್ ಏನಿರುತ್ತೆ? ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ನೀನು ನಿನ್ನ ಪ್ರಕಾರ ಕೆಲಸ ಆಗ್ಬೇಕು ಅಂತೀಯ, ನಾನು ನನ್ನ ಪ್ರಕಾರ ಕೆಲಸ ಆಗ್ಬೇಕು ಅಂತೀನಿ. ನೀನ್ ಹೇಳ್ದೆ ಇಷ್ಟಕ್ಕೋಸ್ಕರ ಇಷ್ಟೊಂದು ಅಂದ್ರೆ ಅರೋಗೆಂಟ್, ಮತ್ತೆ ಇದ್ರ ಮಜಾ ತಗೋತಾರೆ. ನೀನ್ ಅವನ ಮೇಲೆ ಸಿಟ್ ಮಾಡ್ಕೋ, ಇಲ್ಲ ಮಜಾ ತಗೋ, ದಿನಪೂರ್ತಿ ಆಟ ಆಡ್ಸಿ. ಡೈರೆಕ್ಟರ್ ಹೇಳಿದ್ರು ಈ ಆಟ ಆಡ್ಸೋ ಐಡಿಯಾ ಚೆನ್ನಾಗಿದೆ. ಸೊ ನ್ಯೂಟನ್ನ ಸಿಕ್ಕಾಕಿಸ್ತಾನೆ ಇರ್ತಾನೆ ಅವನು. ಅವಾಗವಾಗ ಪ್ರಶ್ನೆ ಕೇಳ್ತಾನೆ, ಅವಾಗವಾಗ ಏನಾದ್ರೂ ಸಿಕ್ಕಾಕಿಸ್ತಾನೆ. ಅದಕ್ಕೆ ಕ್ಲೈಮ್ಯಾಕ್ಸ್ ಅಲ್ಲಿ ಪರಿಹಾರ ತೋರಿಸಿದ್ವಿ. ಮೊದ್ಲಿನ ತರ ಆಗಿದ್ರೆ ನನಗೆ ಸನ್ಮಾನ ಆಗ್ತಿತ್ತು, ನಕ್ಸಲ್ ಏರಿಯಾದಲ್ಲಿ ಚುನಾವಣೆ ನಡೆಸ್ದೆ ಅಂತ. ಹಾಗಾಗಿ ಅಮಿತ್ ಮಸೂರ್ಕರ್ ಮತ್ತು ಲೇಖಕ್ ಮಯಾಂಕ್ ಅವರಿಬ್ರು ಬದಲಾಯಿಸಿದ್ರು. ಅಂದ್ರೆ ನೀವು ಸಖತ್ ಮಜಾ ಮಾಡ್ತೀರಾ ಅನ್ಸುತ್ತೆ ರೋಲ್ ಮಾಡುವಾಗ. ಸರ್, ಪೇಮೆಂಟ್ ನಮ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ಮಜಾ ಮಾಡೋದ್ರಿಂದ ನಮ್ ಜೀವನ ನಡೆಯುತ್ತೆ. ಅದೇ ನೀವು ಅದೇನೋ ಕೇಳ್ತಿದ್ರಲ್ಲ, ಪೇಮೆಂಟು, ಗಾಡಿ ಬಗ್ಗೆ ಎಲ್ಲ. ಮಜಾ ಸಿಗೋದೇ ನಿಜವಾದ ಸಂಪಾದನೆ ದೋಸ್ತ್. ಮಜವಾಗಿ ಟ್ರಾವೆಲ್ ಮಾಡಿ, ಅದಕ್ಕೆ ಬೆಲೆ ಇರಲ್ಲ, ಆದರೆ ಅದಕ್ಕೆ ಬೆಸ್ಟ್ ಮೌಲ್ಯ ಇದೆ. ಎಲ್ಲಕ್ಕಿಂತ ದುಬಾರಿ ವಸ್ತು ಮಜಾ. ಅಂದ್ರೆ ನೀವು ನ್ಯೂಟನ್ಗಾಗಿ ಟ್ರಾವೆಲ್ ಮಾಡಿದ್ರಿ, ಮತ್ತೆ ಕಾಡಲ್ಲಿ ಉಳ್ಕೊಂಡ್ರಿ. ಹಾ, ಮತ್ತೆ ಅಲ್ಲಿ ಅದೆಷ್ಟು ಭಯ ಇತ್ತು ಅಂದ್ರೆ, ನೀವು CRPF ಯೂನಿಫಾರ್ಮ್ ಕೂಡ ಹಾಕೊಳ್ಳೋ ಹಾಗಿರ್ಲಿಲ್ಲ. ಒಂದ್ ದಿವಸ ನಾವು ಹೊರಡೋರಿದ್ವಿ, ಅಕಸ್ಮಾತ್ ಪ್ರೊಡಕ್ಷನ್ ಅವ್ರು ಬಂದ್ರು. ನಾವು ಬೆಳಗ್ಗೆ 5 ಗಂಟೆಗೆ ಹೋಗ್ತಿದ್ವಿ. ಅಂದ್ರೆ ನಾವು ಹೋಟೆಲಿಂದನೇ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ವಿ. ನಮಗೆ ಹೇಳಿದ್ರು ಯೂನಿಫಾರ್ಮ್ ಹಾಕೊಂಡು ಹೋಗ್ಬಿಡಿ. ಯಾಕೆ ಅಂದ್ವಿ. ಇಲ್ಲ ಅವರಂದ್ರು, ಯಾರಿಗಾದ್ರೂ ನೀವು ರಿಯಲ್ ಸಿಬ್ಬಂದಿ ಅನ್ಸ್ಬಿಟ್ರೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಳ್ಳಿ ಅಂದ್ರು. ನಾವು ನಮ್ಮ ಶರ್ಟ್ ಬಿಚ್ಚಾಕಿದ್ವಿ, ಗಾಡಿಲಿ ಕೂತಿದ್ವಿ, ಬರೀ ನಮ್ಮ ಬನಿಯನ್ ಕಾಣಿಸ್ತಿತ್ತು ವೈಟ್ ರಂಕ್ದು. ಒಂದಿನ ಹೀಗಾಗಿತ್ತು. ಇಂಥ ಸಿಚುಯೇಷನ್ ಅಲ್ಲಿ ಯಾವಾಗಾದ್ರೂ ಭಯ ಆಗಿತ್ತಾ? ಇಲ್ಲ,
ಇಲ್ಲ, ಭಯ ಆಗ್ಲಿಲ್ಲ. ಹ್ಮ್. ಯಾಕೆಂದ್ರೆ ಸಾಮಾನ್ಯವಾಗಿ ನಾವ್ ಎಲ್ಲೇ ಹೋಗ್ತಿದ್ರು ಶೂಟಿಂಗ್ ಬರ್ತಿದ್ರು ಅಂತ ಗೊತ್ತಾಗ್ತಿತ್ತು. ಒಮ್ಮೆ ಗ್ಯಾಂಗ್ಸ್ ಆಫ್ ವಾಸೇಪುರ್ ಶೂಟಿಂಗ್ ಮಾಡ್ತಿದ್ವಿ ರಾಮನಗರದಲ್ಲಿ, ಬನಾರಸ್ ಆ ಭಾಗದಲ್ಲಿ. ರಾಮನಗರ ಪ್ಯಾಲೇಸ್ ಎದುರುಗಡೆ ಮಾರ್ಕೆಟ್ ಇದೆ ಬಜಾರಲ್ಲಿ. ಅನುರಾಗ್ ಕಶ್ಯಪ್ಗೆ ಒಂದು ಅಭ್ಯಾಸ ಏನಂದ್ರೆ ತುಂಬಾ ಗೊರಿಲ್ಲಾ ಶೂಟ್ ಮಾಡ್ತಾರೆ. ರಿಯಲ್ ಮಾರ್ಕೆಟ್ ಅಲ್ಲಿ ಕ್ಯಾಮ್ರಾ ಅವಸಿಟ್ಟು ಎಲ್ಲೋ ಕಿಟಕಿಲಿ ಎಲ್ಲೋ ಕಾರಲ್ಲಿ ಆಕ್ಟರ್ಗಳನ್ನ ಅಲ್ಲಿ ಕಳಿಸ್ತಾರೆ. ದೀನಾ ಚಾಟ್ ಭಂಡಾರ್ ಇದೆ ಅಲ್ಲಿ ಗೋದಾವಲಿ ಚೌಕದಲ್ಲಿ. ಅಲ್ಲಿ ನಾನು ಮತ್ತು ಜೆ.ಪಿ. ಸಿನ್ಹಾ ಅವರ ಪಾತ್ರಗಳು. ನಾವು ಚಾಟ್ ತಿಂತಾ ಇರ್ತೀವಿ ಕಾಶಿ ಚಾಟ್ ಭಂಡಾರಲ್ಲಿ. ಆ ದಿನ ಚಾಟ್ ಭಂಡಾರಲ್ಲಿ ನಾವು ಚಾಟ್ ತಿಂತಾ ಇರ್ತೀವಿ, ಸೀನ್ ಮಾಡ್ತಾ ಇರ್ತೀವಿ. ಮತ್ ನಮ್ಗ್ ಚಾಟ್ ತಿನ್ನಿಸ್ತಾ ಇದ್ದಾರೆ. ನಮ್ ಪಕ್ಕದಲ್ಲಿರೋ ಬೇರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಗೊತ್ತಿಲ್ಲ ಶೂಟಿಂಗ್ ನಡೀತಾ ಇದೆ ಅಂತ. ಕ್ಯಾಮ್ರಾ ಅಡಗಿಸಿಟ್ಟಿದ್ದಾರೆ. ಅಂದ್ರೆ ರಾಮನಗರದಲ್ಲಿ ಇದ್ದಿದ್ದ ಸೀಕ್ವೆನ್ಸ್ ಏನಂದ್ರೆ, ಜಿಶಾನ್ ಕ್ಯಾರೆಕ್ಟರು ನನ್ನ ಚೇಸ್ ಮಾಡ್ಕೊಂಡು ಬಂದು ಗುಂಡು ಹೊಡೆಯೋದು. ನಮಗೆ ಬಂದೂಕ್ ಬರುತ್ತಲ್ಲ, ಅದು ನಕಲಿ ಶೂಟಿಂಗ್ದು. ಆದ್ರೆ ಅದರಲ್ಲಿ ಸದ್ದು ಕರೆಕ್ಟ್ ಆಗಿರುತ್ತೆ, ಹೊಗೆಗೋಲಿ ಹೊರಗೆ ಬರುತ್ತೆ. ಅನುರಾಗ್ ಹೇಳಿದ್ರು, ಸರ್ ಮಾರ್ಕೆಟ್ ನಡೀತಾ ಇದೆ, ಬೆಳಗ್ಗೆ 10 ಗಂಟೆಗೆ ತರಕಾರಿ ಅಂಗಡಿ ಬ್ಯಾಂಕು ಎಲ್ಲ ತೆಗ್ದಿದೆ, ಜನರು ಬಂದು ಹೋಗ್ತಾ ಇದ್ದಾರೆ. ನೀವಿಬ್ರು ಬೈಕ್ ಹತ್ತಿ ಮಾರುತಿ ವ್ಯಾನಲ್ಲಿ ಕ್ಯಾಮರಾ ಅಡಗಿಸಿಟ್ಟಿದೆ, ಮತ್ತೆ ಮಾರುತಿ ವ್ಯಾನ್ ಹಿಂಭಾಗ ಪೂರ್ತಿ ತೆಗ್ದಿರುತ್ತೆ. ಮತ್ತೆ ನೀವು ಆ ಪಾಯಿಂಟ್ಗೆ ಹೋಗಿ ಗುಂಡು ಫೈರಿಂಗ್ ಶುರು ಮಾಡಿ. ನಾನಂದೆ ಸರಿ ಮಾಡ್ತೀವಿ. ನಾ ಎಲ್ಲ ನೋಡ್ದೆ, ನನ್ನ ಕಣ್ಣು ಬ್ಯಾಂಕ್ ಮೇಲೆ ಬಿತ್ತು. ಬ್ಯಾಂಕ್ ಹೊರಗಡೆ ಇಬ್ರು ಪೊಲೀಸ್ನವ್ರು ಕೂತಿದ್ರು ಗನ್ ಹಿಡ್ಕೊಂಡು. ನಾನ್ ಹೇಳ್ದೆ, ಇಲ್ಲಿ ನೋಡಿ, ಶೂಟ್ ಮಾಡೋಕ್ ಮೊದಲು ಅವ್ರಿಗೆ ಹೋಗಿ ಹೇಳಿ ಈಗ ಗುಂಡು ಹಾರೋದು ಶೂಟಿಂಗ್ದು ಅಂತ. ಇಲ್ಲಾಂದ್ರೆ ಅವ್ರೇನಾದ್ರೂ ತಿರುಗಿ ಗುಂಡು ಹೊಡೆದ್ರೆ ಕೆಲಸ ಕೆಟ್ಟ ಹೋಗುತ್ತೆ. ನಾವು ಆಗ ಅವ್ರ ಹತ್ರ ಹೋಗಿ ಹೇಳಿದ್ವಿ, ಈಗ ಯಾವ ಗ್ಯಾಂಗ್ ವಾರು ನಡೆಯಲ್ಲ, ಶೂಟಿಂಗ್ ನಡೆಯುತ್ತೆ ಅಂತ. ಆಗ ನಾವು ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಮರೆದೇ ಹೇಳ್ಬಿಡ್ತಿದ್ವಿ ಶೂಟಿಂಗ್ ನಡೆಯುತ್ತೆ ಅಂತ. ಆಗ ತೊಂದರೆ ಆಗಲ್ಲ. ನಿಮಗೆ ಭಯ ಆಗಲ್ಲ, ಆದ್ರೆ ಸ್ತ್ರೀನಲ್ಲಿ ನೀವು ತುಂಬಾ ಜನರನ್ನ ಹೆದರಿಸಿದ್ರಿ. ಅದು ಅದಕ್ಕೆ ಅಂತ ದುಡ್ಡು ಬೇರೆ ಸಿಕ್ತಿತ್ತಲ್ಲ ಹೆದರ್ಸೋಕೆ. ಈಗ ಸ್ತ್ರೀ 2ನಲ್ಲಿ ಹೆದರ್ಸ್ತೀನಿ, ಈಗ ಅದನ್ನೇ ಮಾಡ್ಬಿಟ್ಟು ಬಂದಿದ್ದೀನಿ. ನೀವು ಸ್ತ್ರೀನಲ್ಲಿ ಆಕ್ಟ್ ಮಾಡುವಾಗ ನಾನ್ ಕೇಳಿದ್ದೆ, ನೀವು ಶಾಟ್ ಮಾಡ್ತಾ ಮಾಡ್ತಾ ಕೂತ್ಕೊಂಡ್ ಬಿಡ್ತಾ ಇದ್ರಿ, ಮತ್ತೆ ಯಾರಿಗೂ ಗೊತ್ತೂ ಆಗ್ತಿರ್ಲಿಲ್ಲ, ಮತ್ತೆ ಕ್ಯಾಮ್ರಾಮನ್ಗೆ ಚಿಂತೆ ಆಗ್ಬಿಡ್ತಿತ್ತು. ಇಲ್ಲ, ನಾನು ಎಂಥ ಆಕ್ಟರ್ ಅಂದ್ರೆ ನಾನು ತುಂಬಾ ಪ್ಲಾನ್ ಮಾಡ್ಕೊಂಡು ಹೋಗಲ್ಲ, ಹೀಗೆ ಮಾಡ್ಬೇಕು ಅಂತ ಮಾತಾಡ್ತೇನೆ. ಆ ಪ್ರೋಸೆಸ್ ಅಲ್ಲೇ ಸ್ಪಾಂಟನಿಟಿ ತಗೋತೀನಿ. ಆಂಗಿಕ ಅಭಿನಯದಲ್ಲಿ ಹೇಳೋದು ಕೂರೋದ್ರಲ್ಲಿ ನಾನು ಇದ್ದಕ್ಕಿದ್ದ ಹಾಗೆ ಏನಾದ್ರೂ ಚೇಷ್ಟೆ ಮಾಡ್ಬಿಡ್ತೀನಿ. ನನ್ನ ಬಗ್ಗೆ ಗೊತ್ತಿರೋ DOP ಯಾವಾಗ್ಲೂ ವೈಡರ್ ಹಾಕ್ತಾರೆ ಮೊದಲೇ. ಸ್ವಲ್ಪ ವೈಡ್ ಇಟ್ಕೋ, ಇವನು ಯಾವಾಗ ಬೇಕಾದ್ರೂ ಸರ್ಕೋತಾನೆ. ಸ್ಟ್ರಿಕ್ಟ್ ಮಾಡೋದಿಲ್ಲ ಅಭಿನಯದಲ್ಲಿ ನನ್ನನ್ನು ಯಾವತ್ತು. ಮತ್ತೆ ನೀವು ಹೇಳ್ತೀರಾ ನನಗೆ ಕಂಬಳಿಯಿಂದ ಒಂದು ಕಾಸ್ಟ್ಯೂಮ್ ಮಾಡಿಸಿ ಅಂತ. ಅಯ್ಯೋ, ಒಳ್ಳೆ ರಿಸರ್ಚ್ ಸರ್. ಹಾ, ಸ್ತ್ರೀ 1ನಲ್ಲಿ ನಾನು ಹೇಳಿದ್ದೆ ಅವರಿಗೆ, ನಂಗೆ ಕಂಬಳಿಯಿಂದ ಒಂದು ಲಾಂಗ್ ಕೋಟ್ ಮಾಡಿಸಿ ಅಂತ. ಚಿಕ್ಕ ಊರು ಚಂದೇರಿನಲ್ಲಿ ಸಿಕ್ಕಾಕೊಂಡಿರ್ತೀನಿ, ಆದ್ರೆ ನನ್ನನ್ನು ನಾನೇ ಯುರೋಪಿಯನ್ ಅನ್ಕೊಂಡಿರ್ತೀನಿ, ವೆಸ್ಟರ್ನ್. ಅಲ್ಲಿ ಬಟ್ಟೆ ಸಿಗೋದಿಲ್ಲ, ಅವ್ರದ್ದು ಪ್ರಿಂಟ್ ಚೆಕ್ಸ್ದು. ಹಾಗಾಗಿ ಕಂಬಳಿನ ಕಟ್ ಮಾಡಿ ಲಾಂಗ್ ಕೋಟ್ ಮಾಡಬಹುದು. ಆ ಐಡಿಯಾದಿಂದ ಅಮರ್ ಈ ಬಟ್ಟೆ ಮಾಡಿದ್ದು. ಸ್ತ್ರೀ 1ನಲ್ಲಿ ನಾನು ಯಾವ ಕೋಟ್ ಹಾಕೊಂಡಿದ್ನೋ ಅದು ಕಾಸ್ಟ್ಯೂಮ್ ಡಿಸೈನರ್ದಲ್ಲ, ನನ್ನ ಐಡಿಯಾ ಆಗಿತ್ತು. ಯಾಕಂದ್ರೆ ರುದ್ರಭಯ್ಯ ತಮ್ಮ ಪುಸ್ತಕದಲ್ಲಿ ಇರ್ತಿದ್ರು, ಯೋಚಿಸ್ತಿರ್ತಾರೆ, ನಾನು ಯುರೋಪಿಯನ್ ವ್ಯಕ್ತಿ ಆಗಿದ್ದಿದ್ರೆ ಹೀಗಿರ್ತಿದ್ದೆ ಅಂತ. ಹೀಗಿದೆ ನಮ್ಮ ಹಳ್ಳಿಲಿ. ಅಂದ್ರೆ ಪ್ರತಿ ಹಳ್ಳಿಲಿ ಅಂತ ಮನುಷ್ಯನ್ ನೋಡ್ಬಹುದು, ಇರೋದು ಹಳ್ಳಿಲೇ, ಆದ್ರೆ ಮನಸ್ಸು ಮಾತ್ರ ಬೇರೆ ಎಲ್ಲೋ ವಾಸ ಮಾಡ್ತಿರುತ್ತೆ. ಮತ್ತೆ ಲೂಡೋದಲ್ಲಿ ನೀವೊಂದು ಲೆದರ್ ಜಾಕೆಟ್ ಮಾಡಿದ್ರಿ, ಬ್ಲ್ಯಾಕ್ ಮತ್ತೆ ಬಿಳಿ ಚಪ್ಲಿ. ಅದು ಅನುರಾಗ್ ಬಸು, ನಾನ್ ಮಾಡಿದ್ದಲ್ಲ. ಅದನ್ನ ಅನುರಾಗಣ್ಣ ಮಾಡಿದ್ದು. ಯಾಕೆ ಮಾಡಿದ್ರು ಅಂದ್ರೆ ಹೇಳಿದ್ರು, ಇದು ಗ್ಯಾಂಗ್ಸ್ಟರ್ಸ್ ರೋಲು, ನೀನ್ ತುಂಬಾ ಗ್ಯಾಂಗ್ಸ್ಟರ್ಸ್ ಮಾಡಿದ್ಯಾ ಅಂತ. ಏನ್ ಮಾಡ್ಲಿ, ಸ್ವಲ್ಪ ಲುಕ್ ವೈಸ್ ಬೇರೆ ಆಗ್ಬೇಕು. ಅಂದ್ರೆ ಹಳದಿ ಕನ್ನಡಕ, ಲೆದರ್ ಜಾಕೆಟ್, ಚಪ್ಲಿ, ಲುಂಗಿ, ಮತ್ತ ಗನ್ ಇಟ್ಕೋತಾನೆ, ತೆಗಿತಾನೆ, ಇವೆಲ್ಲ ಆಡಾಯ್ತು. ಆದ್ರೆ ಲೂಡೋದಲ್ಲಿ ಪಾತ್ರ ಇತ್ತಲ್ಲ, ಅದು ಗ್ಯಾಂಗ್ಸ್ಟರ್ದೇ ಆದ್ರೂ ಅದನ್ನ ನೀವು ಮುದ್ದು ಅನ್ನೋ ಹಾಗೆ ಮಾಡಿದ್ರಿ. ಇದು ಕೂಡ ನಿಮ್ ಕರಾಮತ್ತ. ನಾನು ಪ್ರತಿಯೊಂದು ಪಾತ್ರನೂ ಅವನ ಪರಿವಾರದ ಪಾಯಿಂಟ್ ಆಫ್ ವ್ಯೂ ಇಂದ ಮೊದಲು ನೋಡ್ತೀನಿ. ಅವನು ತನ್ನ ಪರಿವಾರಕ್ಕೆ ವಿಲನ್ ಆಗ್ತಾನ? ನನಗ್ ಹಾಗೆ ಕಾಣಿಸೋದಿಲ್ಲ. ಗಬ್ಬರ್ ಸಿಂಗ್ ಮಗಳಿಗೆ ಗಬ್ಬರ್ ಸಿಂಗ್ ಹೀರೋ ಆಗಿರ್ತಾನೆ. ಅಪ್ಪ ಎಲ್ಲಿ ಹೋಗಿದ್ದಾರೆ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದಾರೆ. ಸಂಜೆಗೆ ದುಡ್ಕೊಂಡು ಬಂದ್ರೆ ರೋಟಿ ಮಾಡಬಹುದು. ನಾನು ಯಾವಾಗ ವಿಲನ್ನ ಪರಿವಾರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀನೋ ಆಗ ಅವ್ರು ನನಗೆ ಒಳ್ಳೆಯವರಾಗಿ ಕಾಣಿಸ್ತಾರೆ. ನೀವು ಜನರಿಗೆ ಇಷ್ಟ ಆಗ್ತೀರಾ? ಅರೆ, ಇದು ಅಭಿಮಾನ. ಜನರು ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ನಿಮ್ದು ಎಷ್ಟೊಂದ್ ಸಿನಿಮಾಗಳು ಬಂದಿದೆ. ಯಾವ್ದಾದ್ರೂ ಒಂದ್ ಸಿನಿಮಾಯಿಂದ ನಿಮ್ ಫೇವ್ರೆಟ್ ಡೈಲಾಗ್ನ ಹೇಳಿ. ನೀವು ಯಾವ ನಗರಕ್ಕೆ ಕೆಲಸಗಾರ ಆಗಿ ಬಂದಿದ್ದೀರೋ, ನಾನು ಮಾಲೀಕ ಆ ನಗರಕ್ಕೆ. ಮತ್ತೆ ನೀವು ಫುಕ್ರೇನಲ್ಲಿ ಯಾವ ಶೈಲಿಲಿ ಇಂಗ್ಲಿಷ್ ಮಾತಾಡಿದ್ರೋ ಅದನ್ನೂ ಕೇಳಿಸಿ ಜನಕ್ಕೆ. ಹಾ, ಚೀಟಿಂಗ್ ಏನದು?
ವೈರಸ್, ಹೀಸ್ ವೈರಸ್. ಕಾರ್ಡಮಮ್, ಕಿಸ್ಕಿಮಮ್, ಮೇಡಮ್ ಕಾರ್ಡಮಮ್. ಫುಕ್ರೆನಲ್ಲಿ ಮಜಾ ಇತ್ತು. ಇದೇನು ಐಡಿಯಾ ಇತ್ತು ಹಿಂದಿ ಮತ್ತೆ ಇಂಗ್ಲಿಷ್ನ ಮಿಕ್ಸ್ ಮಾಡಿ ಹೇಳೋದು? ಅದು ನಂದೇನೆ. ನಾನು ಮೊದಲು ಪಾರ್ಟ್ 1 ಬಂದಿತ್ತು, ಫುಕ್ರೆ 1 ಬಂದಿತ್ತು. ಚೌಕಿದಾರ್ ಆಗಿದ್ದೆ. ನಾನು ಡೈರೆಕ್ಟರ್ಗೆ ಹೇಳ್ದೆ. ಮೊದಲು ಅವರು ಇಲ್ಲ ಅಂದ್ಬಿಟ್ರು. ಬೇಡ ಬೇಡ, ಏನ್ ಬರ್ದಿದ್ಯೋ ಅದಷ್ಟೇ ಹೇಳಿ ಅಂದ್ರು. ಆಮೇಲೆ ರಿಹರ್ಸಲ್ ಮಾಡ್ತಾ ಇದ್ವಿ. ಅಲ್ಲಿ ಲೈಟಿಂಗ್ ನಡೀತಾ ಇತ್ತು. ಲೈಟ್ ಮ್ಯಾನ್ ಕ್ಯಾಬಿನ್ ಅಲ್ಲಿದ್ದ. ಸೆಕ್ಯೂರಿಟಿ ಕ್ಯಾಬಿನ್ ಪಂಡಿತ್ ಅವ್ರದ್ದು ಮಿರಾಂಡಾ ಕಾಲೇಜ್ ಕ್ಯಾಂಪೇನ್ ಇದೆಯಲ್ಲ, ಆ ಥರ. ಗೊತ್ತಾಗ್ತಾ ಇದೆಯಲ್ಲ? ಹೋಗ್ತಿರಲ್ವಾ ಅಲ್ಲಿಗೆ? ಆಗ ಲೈಟಿಂಗ್ ನಡೀತಾ ಇತ್ತು. ನಾವು ರಿಹರ್ಸಲ್ ಮಾಡ್ತಾ ಇದ್ವಿ. ಇಂಗ್ಲಿಷ್ ಮಾತಾಡ್ಬೇಡ ಅಂತ ಡೈರೆಕ್ಟರ್ ಹೇಳ್ಬಿಟ್ರು. ನಾನು ಹಾಗೆ ಸುಮ್ಮನೆ ಶೂಟಿಂಗ್ ಏನಲ್ವಲ್ಲ, ಬರೀ ರಿಹರ್ಸಲ್ ಅಲ್ವಾ ಅಂತ ನಾನು ಡೈಲಾಗ್ ಹೇಳ್ಬಿಟ್ಟೆ. ಸೊ ಹೀ ಸೋ ವಲ್ಗರ್, ಚೂಚಾಗೆ. ಲೈಟ್ ಮ್ಯಾನ್ ಅಲ್ಲಿ ಕೆಲಸ ಮಾಡ್ತಿದ್ದವರು ನಗಕ್ ಶುರು ಮಾಡಿದ್ರು. ಆಗ ಮುರುಗುಭಾಯಿ ಬಂದು ಸೈಡಲ್ಲಿ ಹೇಳಿದ್ರು, ಆ ಇಂಗ್ಲಿಷ್ ಲೈನ್ ಹೇಳು ಅಂದ್ರು. ಅವರು ರಿಯಾಕ್ಷನ್ ನೋಡಿದ್ರು ರಿಹರ್ಸಲ್ ಅಲ್ಲಿ. ಆಮೇಲೆ ಅದು ಆಡ್ ಆಯ್ತು. ಮತ್ತೆ ಪಾರ್ಟ್ 2ಗೂ ಬರ್ಕೊಂಡ್ ಬಂದ್ರು, ಪಾರ್ಟ್ 3ಗೂ ಬರ್ಕೊಂಡ್ ಬಂದ್ರು. ಪಾರ್ಟ್ 1 ಆದ್ರೆ ನೀವು ವ್ಯತ್ಯಾಸ ನೋಡಿ, ಪಾರ್ಟ್ 1 ನಲ್ಲಿ ಪಾರ್ಟ್ 2 ನಲ್ಲಿ ಪೋಸ್ಟರ್ ಅಲ್ಲಿ ನಿಮ್ ಫೋಟೋನೇ ಇರ್ಲಿಲ್ಲ. ಪಾರ್ಟ್ 3 ನಲ್ಲಿ ಪಂಕಜ್ ತ್ರಿಪಾಠಿ ಸೇಲೆಬಲ್ ಸ್ಟಾರ್ ಆಗ್ಬಿಟ್ರು. ಇದೇ ತಾನೇ ಜೀವನ ಅಂದ್ರೆ. ಬಹುಶಃ ಇದೇ ಕಾರಣಕ್ಕೆ ಒಂದಾದ ಮೇಲೆ ಒಂದು ಸೀಕ್ವೆಲ್ ನಿಮ್ಗೆ ಮಾಡೋಕ್ ಸಿಕ್ತು. ನಂದು 5 ನಡೀತಾ ಇದೆ. ಸ್ತ್ರೀ, ಮಿರ್ಜಾಪುರ್, ಕ್ರಿಮಿನಲ್ ಜಸ್ಟಿಸ್ ಫುಕ್ರೆ, ಓ ಮೈ ಗಾಡ್ 2 ಆಗಿತ್ತು. ಮತ್ತೆ ಇನ್ನೊಂದು ಮರ್ತ್ಬಿಟ್ಟೆ, ಸ್ತ್ರೀ. ಅದನ್ನೇ ಹೇಳ್ತಿದ್ದೆ. ಒಂದು Super. ಸೂಪರ್ 30 ಫಿಲ್ಮ್ ಇತ್ತು. ಹೌದು. ಅದ್ರಲ್ಲಿ ರಾಜಕಾರಣಿ ಪಾತ್ರ. ಅದನ್ನು ನಿಮ್ಗೆ ಮನ್ಸಿಗೆ ಬಂದ ಹಾಗೆ ಪೂರ್ತಿ ಬದಲಾಯಿಸಿದ್ರಿ. ಅದ್ರಲ್ಲಿ ನಾನು ವಿಕಾಸ್ ಮಹಲ್ ಡೈರೆಕ್ಟರ್ ಆಗಿದ್ರು. ಆ ಸೀನ್ ನಲ್ಲಿ ನಿಮ್ಗೆಲ್ಲ ನೆನಪಿರ್ಬಹುದು. ಅವನು ಬರ್ತಾನೆ ದುಡ್ಡು ತಗೊಳಕ್ಕೆ. ರಿತಿಕ್ ಅವನು ಆಕ್ಸ್ಫರ್ಡ್ ಅಲ್ಲಿ ಅಡ್ಮಿಷನ್ ಆಗಿರುತ್ತೆ. ಇವ್ರು ಬೇರೆನೋ ಮಾಡ್ತಿರ್ತಾರೆ. ಹೋಗ್ತಿದ್ಯಾ? ಎಲ್ಲಿ ಹೋಗ್ತಿದ್ಯಾ? ಆಕ್ಸ್ಫರ್ಡ್. ವಾವ್, ಹೋಗು. ಲಂಡನ್ಗೆ ಹೋಗು, ಪ್ಯಾರಿಸ್ಗೆ ಹೋಗು, ಜಪಾನ್ಗೆ ಹೋಗು, ವಿಯೆಟ್ನಾಂಗೆ ಹೋಗು, ಚೀನಾಗ್ ಹೋಗು, ಬೀಚಿಂಗ್ ಹೋಗು, ದುಬೈಗೆ ಹೋಗು, ಬೆಹರಿನ್ಗೆ ಹೋಗು. ಅರೆ, ಇದೆಂತ ಮಾತು! ಒಳ್ಳೆ ಕವಿತೆ ಥರ ಇತ್ತು. ಇದ್ಯಾವುದೂ ಬರ್ದಿರ್ಲಿಲ್ಲ. ಅದರಲ್ಲಿ ನಾನು ಬಿಹಾರ್ನ ಒಬ್ಬ ರಾಜಕಾರಣಿಯಾಗಿದ್ದೆ. ನಾನು ನಮ್ಮ ಹಳ್ಳಿ ಸುತ್ತಮುತ್ತ ರಾಜಕಾರಣಿಗಳನ್ನ ನೋಡಿದ್ದೆ. ಎಗ್ಗಮುಗ್ಗ ಮಾತಾಡೋರ್ನ. ಎಗ್ಗಮುಗ್ಗ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಏನ್ ಮಾತಾಡ್ಬೇಕು ಚೂರು ಗೊತ್ತಾಗಲ್ಲ, ತೋಚಿದ್ದೆ ಮಾತು. ಅದು ವಿಕಾಸ್ ಅವರೇ, ನಾನು ಹೀಗೆ ರ್ಯಾಂಡಮ್ ಆಗಿ ಮಾತಾಡ್ತೀನಿ. ಅದು ಅವನಿಗೂ ಗೊತ್ತಿರಲ್ಲ. ಈ ತರ ಡೆವಲಪ್ ಆಯ್ತು ಆ ರೋಲು. 3 ಸೀನ್ ಇತ್ತು, ಆದ್ರೆ ತುಂಬಾ ಚೆನ್ನಾಗಿತ್ತು. ಎಗ್ಗ ಮಗ್ಗ ಮಾತಾಡಿ ಹೇಳಿ ಗೊತ್ತಾಗ್ಲಿ. ಎಗ್ಗಮುಗ್ಗ ಅಂದ್ರೆ ಇದೆ. ದುಬೈಗೆ ಹೋಗು, ಬೆಹರಿನ್ಗೆ ಹೋಗು, ಎಂತ ಮಾತು! ಕವಿತೆ ತರ ಆಗೋಯ್ತು. ಅವ್ರು ಹೇಳ್ತಾರೆ, ಸಾರ್ ನೀವು ನಮ್ಮನ್ನ ಕರೆದ್ರಾ? ಕರೆದೆ. ನಾವು ಅಂತ ಎಲ್ಲಾ ವಸ್ತುನೂ ಕರಿತೀವಿ. ದೇಶದ ಬಗ್ಗೆ ಮಾತಾಡೋ ಅಂಥದ್ನ. ಸಾರ್ ನೀವು ನನ್ನನ್ನು ಕರೆದ್ರಿ. ನಾನು ಹೋಗ್ಬೇಕು, ನನಗೆ ದುಡ್ಡಿನ ಅಗತ್ಯ ಆಯ್ತು. ಹೋಗು, ಎಲ್ಲಿಗೆ ಬೇಕಾದ್ರೂ ಹೋಗು, ಆದರೆ ದುಡ್ಡು ಮತ್ತು ಪ್ರೇಮದ ಸುಳಿಗೆ ಬೀಳಬೇಡ. ನಾವು ಒಳ್ಳೊಳ್ಳೆಯವರು ಹಾಳಾಗೋದನ್ನು ನೋಡಿದ್ದೀವಿ. ಭಗತ್ ಸಿಂಗ್ ಬಿದ್ದಿರ್ಲಿಲ್ಲ ದುಡ್ಡಿನ ಸುಳಿಲಿ. ಯಾಕ್ರಿ ನೀವು? ಇವನಂತಾನೆ ಇಲ್ಲ ನೋಡಿ, ಬಿದ್ದಿರ್ಲಿಲ್ಲ. ಹೋಗು ಅಂತಾನೆ. ಸಾರ್ ದುಡ್ಡು ಇಲ್ಲ, ಗೋ ಹ್ಯಾಡ್. ಸೊ ಪೈಸೆನೇ ಬಿಚ್ಚದ ಎಲ್ಲಾ ಪ್ರವಚನನೂ ಕೊಡ್ತಾನೆ. ಮಿರ್ಜಾಪುರ್ನಲ್ಲಿ ನಿಮ್ಮ ಕಾಲಿನ್ ಭಯ್ಯ ಪಾತ್ರನ ಜನರು ತುಂಬಾನೇ ಇಷ್ಟಪಟ್ಟಿದ್ದಾರೆ. ಮಿರ್ಜಾಪುರ್ನಲ್ಲೂ ನೀವು ನಿಮ್ಮ ರೋಲ್ನಲ್ಲಿ, ಪಾತ್ರದಲ್ಲಿ ಬದಲಾವಣೆ ಮಾಡಿದ್ರಾ? ಮಿರ್ಜಾಪುರದಲ್ಲಿ ವಿಲನ್ ಅಂತ ಬರ್ದಿದ್ರು. ವಿಲನ್ಗೆ ಒಂದು ಟ್ರೆಡಿಷನ್ ನಂಬಿಕೆ ಅಂದ್ರೆ ಅವನು ಕಿರ್ಚಾಡ್ತಾನೆ, ಕಣ್ಣು ದೊಡ್ಡದಾಗ್ಬಿಡ್ತಾನೆ, ಅವನು ಹೆದರ್ಸೋಕ್ ಬಯಸ್ತಾನೆ. ನಾನ್ ಮಿರ್ಜಾಪುರದಲ್ಲಿ ಹೆದರ್ಸೋದಿಲ್ಲ. ಅಂದ್ರೆ ಇವನ್ನೆಲ್ಲ ಮಾಡೋದಿಲ್ಲ. ಇದನ್ನೆಲ್ಲ ಟಿಪಿಕಲ್ ವಿಲನ್ ಮಾಡ್ತಾನೆ. ನಾನು ಆರಾಮಾಗಿ ಕೂತ್ಕೊಂಡು ಮಾತಾಡ್ತೀನಿ. ಸಾಫ್ಟ್ ಸ್ಪೋಕನ್ ಕಾಲಿನ್ ಭಯ್ಯ ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲದೆ ಇರೋರು ಹೇಳ್ತಾರೆ, ಇವನು ತುಂಬಾ ಒಳ್ಳೆ ಮನುಷ್ಯ ಅಂತ. ಇವತ್ತೆಷ್ಟು ಒಳ್ಳೆ ಮನುಷ್ಯನ ಭೇಟಿ ಮಾಡಿ ಬಂದೆ. ಸಾಫ್ಟ್ ಸ್ಪೋಕನ್, ಕೇರಿಂಗ್, ಉನ್ನತವಾದ ಆಲೋಚನೆ. ಗುಡ್ಡು ಮನುಷ್ಯ ಅಲ್ಲ ತಾನೇ ನೀನು? ಹಾಗಿದು ಆಯ್ತು. ಮತ್ತೆ ಗುರು ಇದರ ಡೈರೆಕ್ಟರ್ ಆಗಿದ್ದ. ಮತ್ತೆ ನಮ್ಮ ಅಂಶುಮನ್ ಇದ್ದ, ಅವನು ಮಾಡೋಕೆ ಅನುಮತಿ ಕೊಟ್ಟ. ಪಂಕಜ್ ಅವರೇ, ಈಗ ಎಂಥ ಸಮಯ ಬಂದಿದೆ ಅಂದ್ರೆ ನಿಮ್ಮನ್ನ ನೋಡ್ಕೊಂಡು ಕ್ಯಾರೆಕ್ಟರ್ನ ಬರೀತಾರೆ, ನಿಮ್ಮನ್ನ ನೋಡ್ಕೊಂಡು ಸ್ಕ್ರಿಪ್ಟನ್ನ ಬರೀತಾರೆ. ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಮತ್ತೆ ಆರೋಪ ನನ್ನ ಹತ್ರ ಇದೆ. ಸರಿ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಪಂಕಜ್ ತ್ರಿಪಾಠಿ ಅವರ ಮೇಲೆ ಆರೋಪಗಳ ಮತ್ತೊಂದು ಸಿಕ್ತು. ನಾನಂತೂ ಇದನ್ನ ಕೇಳಿದ್ದೀನಿ, ನೀವು ಮಾನಿಟರ್ ನೋಡೋದಿಲ್ಲ, ನೀವು ಪರ್ಫಾರ್ಮ್ ಮಾಡಿದ್ದನ್ನ 2ನೇ ಸಲ ನೋಡಲ್ಲ. ಸರ್, ನಿಮ್ಮ ಗೂಢಾಚಾರರು ಮುಂಬೈಲಿ ಸಾಕಷ್ಟು ಜನ ಇದ್ದಾರೆ. ಇದು ಎಂಥ ವಿಷಯ ಅಂದ್ರೆ ತುಂಬಾ ರೇರೆಸ್ಟ್ ಮೀಡಿಯಾದಲ್ಲಿ ಯಾರಿಗೂ ತಿಳಿದಿಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇಂದಿನ ನಮ್ಮ ಅತಿಥಿ ಹೆಸರಾಂತ ಆಕ್ಟರ್, ನಟರಾದ ಪಂಕಜ್ ತ್ರಿಪಾಠಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ.
ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪಂಕಜ್ ತ್ರಿಪಾಠಿ ಅವರ ಮೇಲಿರುವ ಆರೋಪ ಏನಂದ್ರೆ ಅವರು ಹೇಳೋದಕ್ಕೂ ಮಾಡೋದಕ್ಕೂ ಅಂತರ ಇದೆ ಅನ್ನೋದು. ಪಂಕಜ್ ಅವರೇ, ನಾನು ತುಂಬಾ ಇಂಟರ್ವ್ಯೂಗಳಲ್ಲಿ ನಿಮ್ಮನ್ನ ನೋಡಿದ್ದೀನಿ. ನೀವು ತುಂಬಾ ಜ್ಞಾನದ ಮಾತುಗಳನ್ನ ಆಡ್ತೀರಾ. ಜನರಿಗೆ ಕತ್ಲೆಯಿಂದ ಬೆಳಕಿಗೆ ಹೇಗ್ ಬರ್ಬೇಕು ಅಂತ ಹೇಳ್ತೀರಾ, ಸರಳ ಸಾಧು ಜೀವನನ ಹೇಗ್ ಬದುಕೋದು ಅಂತ ಹೇಳ್ತೀರಾ. ಆದ್ರೆ ರೋಲ್ ಮಾಡೋದು ಗ್ಯಾಂಗ್ಸ್ಟರ್ದು. ಬೈಗುಳನೂ ಇರುತ್ತೆ, ಬಂದೂಕು ಇರುತ್ತೆ. ಏನ್ ಮಾಡೋದು, ಹೊಟ್ಟೆಪಾಡು. ಯಾವತ್ತು ಜ್ಞಾನ ಕೊಡೋದ್ರಿಂದ ದುಡ್ಡು ಸಿಗುತ್ತೋ ಅವಾಗ ಇದನ್ನ ಬಿಟ್ಬಿಡ್ತೀನಿ. ಅಂದ್ರೆ ಹಣನ ನೋಡ್ಕೊಂಡು, ಸೈನಿಂಗ್ ಅಮೌಂಟನ್ನ ನೋಡ್ಕೊಂಡು ರೋಲ್ ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಕತೆ ಇಷ್ಟ ಆಗ್ಬೇಕು, ಅದನ್ನ ನೋಡ್ಕೊಂಡು. ನಿಮ್ಮ ಜೊತೆಲಿರುವಂತ ಕಲಾವಿದ್ರಿಗೂ ಗೊತ್ತಿದೆ ನೀವು ಸೀನಿಯರ್ ಆಕ್ಟರ್ ಅಂತ. ನೀವು ರೋಲಲ್ಲಿ ಪೂರ್ತಿ ಜೀವ ತುಂಬ್ತೀರಾ. ಆದ್ರೆ ನಾನ್ ಕೇಳಿರೋದೇನಂದ್ರೆ, ಆಕ್ಟಿಂಗ್ ನಡೀತಾ ಇದ್ದಾಗ, ಸೀನ್ ನಡೀತಾ ಇದ್ದಾಗ ನೀವು ನಿದ್ದೆ ಮಾಡ್ತೀರಾ. ಏನ್ ಹೇಳಿ, ಇದು ಎಷ್ಟೋ ಸಲ ಸತ್ಯನೇ. ನನಗೆ ರಾತ್ರಿ ಎದ್ದಿರಕ್ಕಾಗಲ್ಲ. ಈಗ ಅದು ಸ್ತ್ರೀನಲ್ಲಿ ಸೀನ್ ನಡಿಬೇಕಾದ್ರೆ ಮಲಗ್ಬಿಟ್ಟಿದ್ದೆ. ಅದು ನಾನು ಮಲಗ್ಬಿಡ್ತೀನಿ ಸರ್. ಇದು ಸತ್ಯವಾದ ಮಾತು. ನನಗೆ ಅನ್ಸೋದೇನು ಅಂದ್ರೆ, ಡೈಲಾಗ್ ಇಲ್ದಿದ್ದಾಗ, ಡೈಲಾಗ್ ಹೇಳೋದಿದ್ರೆ ಮಲಗೋ ಸಾಧ್ಯತೆನೇ ಇಲ್ಲ. ಬರೀ ನಾನು ಕೇಳೋದಿದೆ, 3 ಆಕ್ಟರ್ಗಳು ಮಾತಾಡ್ತಿದ್ದಾರೆ ಅಂದಾಗ ಅಂತ ಸೀನಲ್ಲಿ ನೋಡಿ ನೈಟ್ ಲೈಟಿಂಗ್ ಇರುತ್ತೆ. ನಾನು ಹೀಗ್ ಮಾಡಿರಬಹುದು. ನಾನು ಆಕ್ಟಿಂಗ್ನಲ್ಲಿ ಇಷ್ಟೊಂದು ಸಾಧಿಸಿದ್ದೀನಿ ಅಂದ್ರೆ ನಿದ್ದೆ ಮಾಡ್ಕೊಂಡು ಮಾಡಿರ್ತೀನಿ. ನಾನು ಇದನ್ನು ಕೇಳಿದ್ದೀನಿ ಎಷ್ಟೋ ಇದು ಸಲ. ಹಾ, ಇದು ಹೇಳಿ ಹೇಗೆ ಸರ್, ಅಂದ್ರೆ ಸರ್, ಭಾರತ ಇದೆಯಲ್ಲ, ಭಾರತ ನಾವು ಟೆಕ್ಸ್ಟ್ ಬುಕ್ ಪುಸ್ತಕದಲ್ಲಿ ಓದಿದ್ವಿ, ಕೃಷಿ ಪ್ರಧಾನ ದೇಶ. ಹಾಗೆ ನಾನು ನಿದ್ದೆ ಪ್ರಧಾನ ಮನುಷ್ಯ. ನಂಗೆ ನಿದ್ದೆ ಬೇಕು. ಹಾ ಹೇಳಿ. ಎಷ್ಟೋ ಸಲ ಹೀಗೂ ಆಗಿದ್ಯಾ? ನಿಮ್ಗೆ ಹುಷಾರಿಲ್ಲ, ಹೊರಗಡೆ ಆಂಬ್ಯುಲೆನ್ಸ್ ನಿಂತಿದೆ, ಸೆಟ್ ಅಲ್ಲಿ ನೀವು ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಹೌದು ಹೌದು, ಹೀಗಾಗಿದೆ. 2 ಸಲ ಆಗಿದೆ. ಅಂದ್ರೆ 1 ಸಲ ಆಫರ್ ಬಂದಿದೆ ಆಗೋದಕ್ಕೆ. ನಿಮ್ಗೆ ಅರ್ಥ ಆಗ್ತಿದೆಯಾ ಅಲ್ವಾ? ಹೀಗಾಗೋಕೆ ಆಫರ್ ಕೂಡ ಬಂದಿದೆ. ನಾನು ಹೇಳಿದೆ ಹುಷಾರಿಲ್ಲ ಅಂತ. ಆದ್ರೆ ನಮ್ಮ ಡೈರೆಕ್ಟರ್ ಹೇಳಿದ್ರು ಆಂಬುಲೆನ್ಸ್ ಡಾಕ್ಟರ್ನ ಇಟ್ಕೊಳ್ಳೋಣ ಸೆಟ್ಟಲ್ಲಿ ಅಂತ. ನಾನು ಹೇಳಿದೆ ಈ ಫಿಲ್ಮ್ ನಾನು ಮಾಡಲ್ಲ ಅಂತ. ಹೀಗೆ ಈ ತರ 2 ಸಲ ಆಗಿದೆ. ಯಾಕೆಂದ್ರೆ ಸರ್, ಡೇಟ್ ಅಕಸ್ಮಾತ್ ಕಮಿಟ್ ಆಗಿದ್ರೆ 200ರಿಂದ 250 ಜನ ಇರ್ತಾರೆ, ಲೊಕೇಶನ್ ಬುಕ್ ಆಗುತ್ತೆ, ಕೋ ಆರ್ಟಿಸ್ಟ್ ಡೇಟ್ ಇರುತ್ತೆ, ಆಮೇಲೆ ಪ್ರೊಡ್ಯೂಸರ್ಸ್ದು ಕಮ್ಮಿ ಅಂದ್ರೂ 50-60 ಲಕ್ಷ ಕಾಸ್ಟಿಂಗ್ ಇರುತ್ತೆ, ಎಲ್ರೂ ಡೇಟ್ಸ್ ಇರುತ್ತೆ. ಅದಕ್ಕಿಂತ ದುಡ್ದು ಆ ಟೈಮ್ನ ಹಾಳು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಷ್ಟೋ ಸಲ ಇದನ್ನ ನಮ್ಮ ನೆಂಟರು ಗೆಳೆಯರು ಅರ್ಥ ಮಾಡ್ಕೊಳಲ್ಲ. ಯಾವ್ದೋ ಗೆಳೆಯನ ಮದ್ವೆ ಇತ್ತು ಆ ಡೇಟ್ಗೆನೆ, ಹೇಳ್ತಾನೆ ಶೂಟಿಂಗ್ ಬಿಟ್ಬಿಡು ಅಂತ. ಹೇಗ್ ಬಿಡಕ್ಕಾಗುತ್ತೆ ತಮ್ಮ? ನಾನು ಒಬ್ನೇ ಅಲ್ಲ, ನನ್ನ ಜೊತೆ 4 ಜನ ಆಕ್ಟರ್ಸ್ ಇದ್ದಾರೆ, ಇಷ್ಟೊಂದು ಜನರ ಡೇಟ್ಸ್ ಇದೆ, ಲೊಕೇಶನ್ ಇದೆ. ಈ ಪ್ರೊಫೆಷನ್ದು ಒಂಥರ ಬಂಧನಗಳಿರ್ತವೆ. ಅದರಲ್ಲೂ ನಿಮ್ಗೆ ಹುಷಾರು ತಪ್ಪಿದ್ದು, ನೀವು ICUಗೆ ಹೋಗಿ ಸೇರ್ಕೊಳ್ಳೋಷ್ಟು, ಡ್ರಿಪ್ಸ್ ಹಾಕೋ ಅಷ್ಟೊಂದು ಹುಷಾರು ತಪ್ಪಿಲ್ಲ ಅಂದ್ರೆ ಆಂಟಿಬಯೋಟಿಕ್ ತಗೊಂಡು ನಿಭಾಯಿಸ್ಬೋದು ಅಂದ್ರೆ ನಿಭಾಯಿಸು ಅಂದ್ರು. ನಿಮ್ಮ ಒಬ್ಬ ಗೆಳೆಯರು ನನ್ನ ಹತ್ರ ದೂರಿದ್ರು. ಏನಂದ್ರೆ, ಇವ್ರಿಗೆ ಫ್ರಾಕ್ಚರ್ ಆಗಿತ್ತು 83 ಶೂಟಿಂಗ್ ಮಾಡುವಾಗ, ಆದ್ರೂ ಸೆಟ್ಟಲ್ ಕೂತೇ ಇದ್ರು ಅಂತ. ಇದು ಯಾವ ಗೆಳೆಯರು? ನಂಗೆ ರಿಬ್ ಫ್ರಾಕ್ಚರ್ ಆಗಿತ್ತು 4 ಮತ್ತು 5ರಲ್ಲಿ. ರಾತ್ರಿ ನನಗೆ ಮಲ್ಗೋಕ್ಕಾಗಿರ್ಲಿಲ್ಲ. ಬೆಳಿಗ್ಗೆ ನನಗೆ ಗೊತ್ತಾಯ್ತು. ನಾನು ಮಿರ್ಜಾಪುರ ಸೆಟ್ಟಿಗೆ ಹೋಗ್ಬೇಕಾಗಿತ್ತು. ಒಂದು ರ್ಯಾಲಿ ಇದೆ, ಸ್ಟೇಜಲ್ಲಿ ಮಾಧವಿ ಮತ್ತು ಮುನ್ನಾ ಇದ್ದಾರೆ, ಮತ್ತು ನಾನು ಇದ್ದೀನಿ. ಆ ಸೀನ್ ಮಾಡ್ದೆ. ನಾನು ಮಾಡ್ಬಿಟ್ಟು ಇನ್ನೊಂದು ಸೆಟ್ಟಿಗೆ ಹೋದೆ. ಆ ಸೆಟ್ನಲ್ಲಿ ಇನ್ನೊಂದು OTT ಪ್ಲಾಟ್ಫಾರ್ಮ್ಗೆ ಶೂಟ್ ಮಾಡೋದಿತ್ತು ಬಾಂದ್ರಾದಲ್ಲಿ. ತಾಜ್ ಹೋಟೆಲ್ನಲ್ಲಿ ನಾನು ಫೋಟೋ ಶೂಟ್ ಮಾಡಿದೆ. ಆಗ ನನಗೆ ಇರಕ್ಕಾಗ್ಲಿಲ್ಲ. ಮಾತ್ರೆ ತಿಂದೆ, ಆದ್ರೂ ನನಗೆ ಪೈನ್ ಜಾಸ್ತಿ ಇತ್ತು. ಆಗ ನಾನು ಲೀಲಾವತಿ ಆಸ್ಪತ್ರೆಗೆ ಹೋದೆ. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಯ್ತು 2 ಫ್ರಾಕ್ಚರ್ ಆಗಿದೆ ರಿಬ್ಸಲ್ಲಿ ಅಂತ. ಅಲ್ಲಿ ಡಾಕ್ಟರ್ ಹೇಳಿದ್ರು, ನೀವು ರೆಸ್ಟ್ ಮಾಡಿ, ಇದಕ್ಕೆ ಯಾವುದೇ ರೀತಿ ಪ್ಲಾಸ್ಟರ್ ಇಲ್ಲ, ತಾನೇ ಸರಿ ಹೋಗುತ್ತೆ, ಆದರೆ ರೆಸ್ಟ್ ಬೇಕು ಅಂತ. ಮಾರನೇ ದಿನ ಬೆಳಿಗ್ಗೆ ನನಗೆ ಲಂಡನ್ಗೆ ಹೋಗೋಕೆ ಫ್ಲೈಟ್ ಇತ್ತು. 83ದು ವರ್ಕ್ಶಾಪ್ ಇತ್ತು. 3rd ಡೇಯಿಂದ ಮತ್ತಲ್ಲಿ ಶೂಟಿಂಗ್ ಇತ್ತು. ಅದೇ ಕಮಿಟ್ಮೆಂಟು, ಏನ್ ಮಾಡ್ಲಿ? ಸೊ ಮಲ್ಕೊಂಡೇ ನಾನು ಲಂಡನ್ ಸೇರಿದೆ. ಅಲ್ಲಿ ಎಲ್ರಿಗೂ ಗೊತ್ತಿತ್ತು, ಗುರು ಇವನ್ನ ಬಿಟ್ಬಿಡಿ ಈಗ ಅಂದ್ರು. ಯಾವಾಗ ನನ್ನ ಶಾಟ್ ಮುಗಿತಿತ್ತೋ ಪಕ್ಕದಲ್ಲೇ ಹಾಸಿಗೆ ಇರ್ತಿತ್ತು, ನಾನು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಬಟ್ ಪೇನ್ 4-5 ದಿನದಲ್ಲಿ ಸರಿ ಹೋಯ್ತು. ಹೀಲಿಂಗ್ ಆಗೋಕೆ ಸಾಕಷ್ಟು ಸಮಯ ಆಯಿತು. ಆದ್ರೆ ನಿಮ್ಮ ಗೆಳೆಯರಿಗೆ, ನಿಮ್ಮ ಪರಿವಾರದವ್ರಿಗೆ, ಮತ್ತೆ ನಿಮ್ಮ ಫ್ಯಾನ್ಸ್ ಏನಿದಾರಲ್ಲ, ಅವ್ರಿಗೆ ಯಾರಿಗೂ ಇದು ಇಷ್ಟ ಆಗಲ್ಲ. ಈಗ ನಾನು ಮಾಡೋದಿಲ್ಲ. ಅದಕ್ಕೆ ಮೊದಲೇ ನಾನು ತೀರ್ಮಾನ ಮಾಡ್ಬಿಟ್ಟೆ. ಈ ಕಮಿಟ್ಮೆಂಟು ಮತ್ತೆ ಪ್ರೊಫೆಷನಲಿಸಮ್ ಸುಳಿನಲ್ಲಿ ನಾವು ನಮ್ಮ ಸುತ್ತಮುತ್ತಲಿರೋರ್ನ ಆರೋಗ್ಯನ ಕಳ್ಕೊತೀವಿ. ನಾನು ಯಾವಾಗ ನನ್ನ ಮಗಳು ಹೆಂಡ್ತಿನ ನೋಡ್ತೀನೋ ಅನ್ಸುತ್ತೆ, ಆವಾಗ ನನಗೆ ಇವರಿಗೆ ಸಮಯ ಯಾವಾಗ ಕೊಡೋಕ್ಕಾಗ್ತಿದೆ?
ಈ ಸಲ ನಾನು ತೀರ್ಮಾನ ಮಾಡಿದೆ, ಜುಲೈ ಮಾನ್ಸೂನಲ್ಲಿ ಬಾಂಬೆಲ್ ಮಾನ್ಸೂನ್ ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು 20 ವರ್ಷದಿಂದ ಮಳೆನ ಹೆಂಡತಿ ಜೊತೆ ನೋಡಿದ್ದೀನಿ. ಏನೂ ಇಲ್ಲ, ಮಳೆ ಸುರಿತಾ ಇರೋದು ನಾನು ನೋಡ್ತೀನಿ. ಹೆಂಡ್ತಿಗೆ ಹೇಳ್ತೀನಿ, ಇಲ್ಬಾ ಏನ್ ಮಾಡ್ಬೇಕು, ಬರೀ ಮಳೆನ್ ನೋಡ್ಬೇಕು ಅಂತ. ಆದ್ರೆ ಅಂಥ ಮಳೆಯಲ್ಲಿ ಯಾರಾದ್ರೂ ಸೈನಿಂಗ್ ಅಮೌಂಟ್ ಮಳೆ ಹೊತ್ಕೊಂಡು ಬಂದ್ರೆ ಹೇಳ್ತೀನಿ, ಅಲ್ಲಿ ಛತ್ರಿ ಅಡಿಲಿದೆ ಅಂತ. ನಾನು ಇದನ್ನು ಕೂಡ ಕೇಳಿದ್ದೀನಿ, ನೀವು ಮಾನಿಟರ್ ನೋಡೋದಿಲ್ಲ ಅಥವಾ ನೀವು ನಿಮ್ಮ ಪರ್ಫಾರ್ಮ್ ಮಾಡಿದ್ದನ್ನ 2ನೇ ಸಲ ನೋಡಲ್ಲ ಅಂತ. ಸಾರ್, ನಿಮ್ಮ ಗೂಢಾಚಾರರು ಮುಂಬೈಲಿ ಸಾಕಷ್ಟು ಜನ ಇದ್ದಾರೆ. ಇದು ಎಂಥ ವಿಷಯ ಅಂದ್ರೆ ತುಂಬಾ ರೇರೆಸ್ಟ್ ಮೀಡಿಯಾದಲ್ಲಿ ಯಾರಿಗೂ ತಿಳಿದಿಲ್ಲ. ನೀವೇ ಮೊದಲನೇ ವ್ಯಕ್ತಿ ಈ ಪ್ರಶ್ನೆ ಕೇಳ್ತಿರೋದು. ನಾನು ನೋಡೋದಿಲ್ಲ ಮಾನಿಟರಲ್ಲಿ. ಯಾವತ್ತು ಶೂಟ್ ಮಾಡಿದ್ಮೇಲೆ ಕ್ಯಾಮ್ರಾದಲ್ಲಿ ಹೇಗ್ ಬಂದಿದೆ, ನಾನು ಹೇಗ್ ಮಾಡಿದ್ದೀನಿ ಅಂತ ನಾನು ಚೆಕ್ ಮಾಡೋದಿಲ್ಲ. ಯಾಕೆಂದ್ರೆ ಡೈರೆಕ್ಟರ್ ಇರ್ತಾರೆ, ಕ್ಯಾಪ್ಟನ್, ಅವ್ರ ಕೆಲಸ ಮಾನಿಟರ್ ನೋಡೋದು. ಅವ್ರು ಒಂದ್ಸಲ ಓಕೆ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಏನ್ ಬೇಕಿತ್ತೋ ಅದು ಸಿಕ್ಕಿರ್ಬೋದು. ನೀವೆಲ್ಲ ಏನಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀರಾ? ನನ್ ಪ್ರಶ್ನೆ ಏನು ಅಂದ್ರೆ, ರಜತ್ ಸರ್ ಅವರು ಹೇಳಿದ್ರು ನಿಮ್ ಹೆಚ್ಚಿನ ಸಿನಿಮಾಗಳು ಸೀಕ್ವೆಲ್ಸ್ ಆಗ್ತವೆ ಅಂತ. ಮತ್ತೆ ನೀವು ರೋಲ್ಸ್ನ ರಿಪೀಟ್ ಮಾಡ್ತೀರಾ, ಇದ್ರ ಹಿಂದಿನ ಕಾರಣ ಹೇಳ್ಬೋದಾ? ಫಿಲ್ಮ್ ಓಡಿತ್ತು ಅನ್ನೋದು ಇದೊಂದೇ ಕಾರಣ. ಫಿಲ್ಮ್ ಹಿಟ್ ಆಗಿತ್ತು. ನೀವು ಯಾವ್ದಾದ್ರೂ ಪ್ಲಾ ಫಿಲ್ಮ್ದು ಸೀಕ್ವೆಲ್ ಫ್ರೀಕ್ವೆಲ್ ನೋಡಿದಿರಾ? ಇದ್ರ ಕಾರಣ ಒಂದೇ ಒಂದು, ಅದು ಫಿಲ್ಮ್ ಹಿಟ್ ಆಗಿತ್ತು ಅನ್ನೋದು, ದುಡ್ಡು ಜಾಸ್ತಿ ಬಂದಿತ್ತು, ಇನ್ನೂ ಜಾಸ್ತಿ ಬರ್ಲಿ ಅನ್ನೋದು. ನೀವು ಸರ್, ಇದು ನಿಜಾನಾ? ನೀವು ಮುಂಬೈಗೆ ಗೂಂಡಾ ರೋಲ್ ಮಾಡೋದಕ್ಕೋಸ್ಕರ ಬಂದಾಗ ರಾಮ್ ಗೋಪಾಲ್ ವರ್ಮಾ ಅವ್ರ ಹತ್ರ ನೀವು ಹೋಗಿದ್ರಂತೆ? ಹಾ, ಹೋಗಿದ್ನಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ನನಗಿಂತ ಭಯಂಕರ ಗೂಂಡಗಳು ಮೊದ್ಲಿಂದ ನಿಂತಿದ್ರು ಅಲ್ಲಿ. ಹಾಗೆ ನನಗನಿಸ್ತು, ಅರೆ ನಂದು ಮುಖ ಸರಿಯಾಗಿದೆ ಅಂತ. ಒಬ್ರಿಗೆ ಇಲ್ಲಿ ಮಾರ್ಕ್ ಆಗಿದೆ ಅಂದ್ರೆ ನಾನ್ ಕೇಳಿದೆ, ನೀವೆಲ್ಲ ಆಕ್ಟರ್ಗಳಾ ಅಂತ. ಹಾ, ನಾವೆಲ್ಲ ಆಕ್ಟರ್ಗಳೇ ಅಂದ್ರು. ನೀವ್ ಇಷ್ಟೊಂದು ಭಯಂಕರವಾಗಿ ಹಾಕಿದಿರಾ ಅಂದೆ. ಅವರಂದ್ರು, ಭಯಂಕರವಾಗಿರೋ ಕಾಸ್ಟಿಂಗ್ ಮಾಡ್ತಾರೆ ಈ ರಾಮ್ ಗೋಪಾಲ್ ವರ್ಮಾ. ಆಗಿನ ದಿನದಲ್ಲಿ 4 ಬಂಗ್ಲಲ್ಲಿ ಯಾರಾದ್ರೂ ಒಬ್ರು ಹೀಗೆ ಮಾರ್ಕು ಬ್ಲಡ್ ಮೆತ್ಕೊಂಡು ಸುತ್ತಾಡ್ತಿದ್ರು. ಯಾಕೆಂದ್ರೆ ರಾಮು ಕಣ್ ನಮ್ಮೇಲೆ ಬೀಳ್ಲಿ ಅಂತ, ನಮ್ಮ ಆಕ್ಟರ್ ಸಿಕ್ಬಿಟ್ರ ಅನ್ಕೊಳ್ಳಿ ಅಂತ. ಆದ್ರೆ ರಾಮು ನಿಮ್ಮನ್ನ ನೋಡಿದ್ರ, ಕರೆದ್ರ? ಹಾ, ಕರೆದ್ರು. ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆನೇ ಸಾರ್. ರಾಮು ನನ್ನ ಕರೆದ್ರು ಮತ್ತೆ ಹೇಳಿದ್ರು, ಕೂತ್ಕೋ ಅಲ್ಲಿ. ಒಂದ್ ಬೆಂಚ್ ಇತ್ತು, ಅದರಲ್ಲಿ 4 ಜನ ಕೂತ್ಕೋಬಹುದಿತ್ತು. ಉದ್ದ ಬೆಂಚ್ ಇರುತ್ತಲ್ಲ ಆ ಥರದ್ದು. ನನಗೆ ಹೇಳಿದ್ರು, ಸೈಡಲ್ಲಿ ಕೂತ್ಕೋ. ನಾನು ಸೈಡಲ್ಲಿ ಕೂತ್ಕೊಂಡೆ ಆರಾಮಾಗಿ. ನೋ 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 ನೋ, ನೀವು ಮೂವ್ ಕ್ಲೋಸ್ ದಿಸ್ ಸೈಡ್. ನಾನು 4 ಜನರು ಕೂಡ ಬೆಂಚಲ್ಲಿ ಹೀಗೆ ಮುದುರ್ಕೊಂಡು ಕೂತಿದ್ದೆ. ಅಂದ್ರೆ ಈ ಕಡೆ 5 ಜನ ಬಂದು ಕೂತ್ಕೊಳ್ಳಿ ಅನ್ನೋ ಹಾಗೆ. ಹಾಗೆ ಕೂತ್ಕೊಂಡು ರಾಮೋರು ಎದುರು ಕೂತ್ಕೊಂಡು ರಾಮೋರು ಹೀಗೆ ನೋಡ್ತಾರೆ ನನ್ನ. 15-10 ನಿಮಿಷ ಯಾರಾದ್ರೂ ನಿಮ್ಮನ್ನು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಗುರು ನಾನು ಎಲ್ಲಿ ನೋಡ್ಲಿ ಈಗ ಅಂತ. ಮತ್ತೆ ನೋಡ್ಕೊಂಡು ಹೇಳಿದ್ರು, ಹೋಗು ಗೋ. ಅದಾದ್ಮೇಲೆ ಕರೆಯಲೇ ಇಲ್ಲ. ಇಲ್ಲ, ಅವರು ತುಂಬಾ ಒಳ್ಳೆ ಡೈರೆಕ್ಟ್ರು. ಮೆಟ್ಲು ಮೇಲೆ ಸಿಕ್ಕಿದ್ರು. ಅವ್ರು ನನ್ನನ್ನ ತುಂಬಾ ಹೊಗಳಿದ್ರು, ಯು ಆರ್ ಡೂಯಿಂಗ್ ಗುಡ್ ಪಂಕಜ್. ಆಗ ಅವ್ರಿಗೆ ಮನವರಿಕೆ ಆಗಿರ್ಬಹುದಾ, ಅಕಸ್ಮಾತ್ ನಿಮ್ಮನ್ನ ಕಾಸ್ಟಿಂಗ್ ಮಾಡಿದ್ರೆ ಅವ್ರಿಗೆ ಲಾಭ ಆಗ್ತಿತ್ತು ಅಂತ? ಇಲ್ಲ ಸರ್, ಎಲ್ಲ ಆಟ ಸಮಯದಾಗಿರುತ್ತೆ. ಆ ಸಮಯದಲ್ಲಿ ಕ್ಯಾಸ್ಟ್ ಮಾಡದಿದ್ರೆ ಅವ್ರಿಗೂ ನಷ್ಟ ಆಗ್ತಿತ್ತೇನೋ, ನನಗೂ ನಷ್ಟ ಆಗ್ತಿತ್ತೇನೋ. ಜೀವನದಲ್ಲಿ ಏನೂ ಆಗ್ಲಿಲ್ಲ ಅಂದ್ರೆ ನಿರಾಶರಾಗಬೇಡಿ. ಯಾವುದೋ ಒಳ್ಳೇದಕ್ಕೆ ಅದು ತಯಾರಾಗಿರುತ್ತೆ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಪಂಕಜ್ ತ್ರಿಪಾಠಿ ಅವರ ಮೇಲೆ ಆರೋಪ ಹಾಗೂ ಪ್ರಶ್ನೆಗಳ ಮತ್ತೊಂದು ಸುತ್ತು. ನಾನು ಅವ್ರ ಹತ್ರ ಹೇಳಿದ್ದೆ, ಅಟಲ್ಜಿ, ನಾನ್ ನಿಮ್ ಹಾಗೆ ಮಾತಾಡೋ ಕಲೆನ ಕಲಿಬೇಕು, ಭಾಷಣ ಮಾಡೋದು. ಅದಕ್ಕೆ ಅವ್ರು ಹೇಳಿದ್ರು, ನನ್ನಿಂದ ಮಾತಾಡೋ ಕಲೆನ ಕಲಿಬೇಡಿ. ಅಕಸ್ಮಾತ್ ಏನಾದ್ರೂ ಕಲಿಯೋದಾದ್ರೆ ಎಲ್ಲಿ ಸುಮ್ಮನಿರ್ಬೇಕು ಅನ್ನೋದನ್ನ ಕಲೀರಿ. ಎಷ್ಟು ಒಳ್ಳೆ ಮಾತು. ಇವತ್ತು ಅನಿವಾರ್ಯ ಆಪ್ಕೆ ಅದಾಲತ್ತಲ್ಲಿದ್ದೀನಿ. ಇಲ್ಲಾಂದ್ರೆ ನಾನು ಅನ್ಕೋತಿದ್ದೆ ಸುಮ್ಮನಿರ್ಬೇಕು ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, ಆರೋಪ ಮಾಡ್ತಾ ಇದ್ದೀವಿ ಜನಪ್ರಿಯ ಸ್ಟಾರ್ ಪಂಕಜ್ ತ್ರಿಪಾಠಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪಂಕಜ್ ತ್ರಿಪಾಠಿ ಮೇಲಿರುವ ಆರೋಪ ಏನಂದ್ರೆ, ಇವರು ಅಗತ್ಯಕ್ಕಿಂತ ಹೆಚ್ಚು ಎಮೋಷನಲ್ ಅನ್ನೋದು. ನಾನು ಕೇಳ್ಪಟ್ಟೆ ಪಂಕಜ್ ಅವರು ಎಷ್ಟು ಎಮೋಷನಲ್ ಅಂತಂದ್ರೆ, ನೋಡಿ, ನಿಮ್ಮ ಮದುವೆ ಆಗತ್ತೆ, ವಿದಾಯ ನಿಮ್ಮ ವೈಫ್ಗಾಗ್ತಾ ಇತ್ತು, ನೀವ್ ಅಳ್ತಾ ಇದ್ರಿ. ನನಗನ್ಸಿತ್ತು ನನ್ನಿಂದಾಗಿ ವಿದಾಯ ಆಗ್ತಿದೆ ಅಂತ. ಹಾಗಾಗಿ ಒಬ್ಬ ಅಪರಾಧಿ ನಾನು ಕೂಡ. ನನಗೆ ವಿದಾಯ ಕೆಟ್ಟದ್ದು, ತುಂಬಾ ಕೆಟ್ಟದ್ದು ಅನ್ಸುತ್ತೆ. ನಾನು ಬರೀ ನನ್ನ ಹೆಂಡತಿ ಅಲ್ಲ, ಹಳ್ಳಿಲಿರೋ ಯಾವುದೇ ಹುಡುಗಿ ಆಗಲಿ ವಿದಾಯ ಹೇಳ್ತಾಳೆ ಅಂದ್ರೆ, ಅಥವಾ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾರೆ ಅಂದಾಗ
ಎಮೋಷನಲ್ ಆಗುತ್ತೆ. ಈಗ ನೋಡಿ, ಬಿಗಿನಿಂಗಿಂದ ನಂದೇ ವಿಡಿಯೋ ನೋಡಿ ಎಮೋಷನಲ್ ಆದೆ. ಅಂಥದ್ದೇನಿಲ್ಲ ನಾನು ಮಾಡಿರೋ ಕೆಲಸ. ಯಾವ ರೀತಿಲಿ ನೀವೆಲ್ಲ ಅಪ್ರಿಷಿಯೇಟ್ ಮಾಡಿದ್ರಿ, ರಿಸೀವ್ ಮಾಡಿದ್ರಿ ಬರ್ತಿದ್ದಾಗ, ಅದೇನ್ ಜೋಶ್ ಮತ್ತು ಪ್ರೀತಿ ಕೊಟ್ರಿ, ಆ ಪ್ರೀತಿಯಿಂದ ನನ್ನ ಹೃದಯ ತುಂಬೋಯ್ತು. ಹಾಗಾಗಿ ಈ ಆರೋಪ ಸರಿ ಇದೆ, ಮತ್ತೆ ಈ ಎಮೋಷನಲ್ ಆಗೋ ಆರೋಪ ಎಲ್ರ ಮೇಲೂ ಬೀಳಲಿ. ಜುಂಜುನ್ ಸಕ್ಸೇನಾ ಅವರ ಫಿಲ್ಮಲ್ಲಿ ಜಾಹ್ನವಿ ಆಕ್ಟಿಂಗ್ ಮಾಡ್ತಾ ಇದ್ದಾಗ ಆಕೆನ ತೇಟ ನನ್ನ ಮಗಳು ಅಂತ ಅಂದ್ಕೊಂಡ್ರಿ, ಮತ್ತೆ ಅವರ ಟೇಕ್ ನೋಡಿದ್ರು ಅಳ್ತಾ ಇದ್ರಿ. ಅವಳ ಜೊತೆ ನನ್ನ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು, ಇವತ್ತೂ ಇದೆ. ಅವಳು ನಮ್ಮ ಮನೆಗೆ ಬರ್ತಿದ್ಲು, ಹಾಗೆ ತುಂಬಾ ಸಿನ್ಸಿಯರ್ ಮತ್ತೆ ಹಾರ್ಡ್ ವರ್ಕಿಂಗ್. ಯಾಕೆಂದ್ರೆ ಅಪ್ಪ ಮಗಳು, ನಂಗೂ ಒಬ್ಳು ಮಗಳಿದ್ದಾಳೆ ಸಾ. ನಾನು ಹೆಣ್ಮಕ್ಳನ್ನೇ ತುಂಬಾ ಜಾಸ್ತಿ ಹಚ್ಕೊಂಡಿರೋದು. ನಾನಿರೋದು ನಮ್ಮ ಮನೇಲಿ 4-5 ಜನ ಹೆಂಗಸರಿದ್ದಾರೆ, ನನ್ನ ಹೆಂಡತಿ, ಮಗಳು ಮತ್ತು ಬೇರೆಯವರು. ನಾನು ಭಾವುಕ ಆಗ್ಬಿಡ್ತೀನಿ. ಹೆಣ್ಮಕ್ಳನ್ನ ನೋಡಿ ನಾನು ಬಯಸೋದು ಅವ್ರ ಜೀವನದಲ್ಲಿ ತುಂಬಾ ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ ಅಂತ. ಅದಕ್ಕೆ ನೀವು ಇಂಟಿಮೇಟ್ ಸೀನ್ ಮಾಡೋದಿಲ್ಲ. ಇಲ್ಲ, ಇಂಟಿಮೆಂಟ್ ಸೀನ್ ಇಂಟೆಂಟ್ ಏನು ಅನ್ನೋದು ಮುಖ್ಯ. ಇಂಟಿಮೆಂಟ್ ಸೀನ್ ನಾವು ಸೆಕ್ಸ್ ಎಜುಕೇಶನ್ ಬಗ್ಗೆ ಪೂರ್ತಿ ಫಿಲ್ಮ್ ಮಾಡಿದೀವಿ. ಅಂದ್ರೆ ಇಂಟೆಂಟ್ ಏನು? ಸೆನ್ಸೇಷನ್ ಹರಡಕ್ಕ ಅಥವಾ ಸ್ಟೋರಿ ಟೆಲ್ಲಿಂಗ? ಕತೆ ಅದಿಲ್ದೆ ಪೂರ್ತಿ ಆಗಲ್ವಾ? ಅದು ಎಷ್ಟು ಉಪಯೋಗ ಬರುತ್ತೆ ಕತೆಯಲ್ಲಿ. ನೀವು ಸಾಕಷ್ಟು ರಾಜಕಾರಣಿಗಳ ರೋಲ್ ಮಾಡಿದ್ದೀರಾ ಫಿಲ್ಮ್ಗಳಲ್ಲಿ. ಆದ್ರೆ ಅಟಲ್ ಅವರು ದೇಶದ ಹೀರೋ ಆಗಿದ್ರು. ಅಂತ ಹೀರೋನ ಹೀರೋ ಆಗೋದು ಅದಕ್ಕೆ ತುಂಬಾ ತಯಾರಿ ಮಾಡ್ಬೇಕಿರುತ್ತಲ್ವಾ? ಹೌದು, ಖಂಡಿತ. ಮೊದಲಿಗೆ ಹೆದರಿಕೆ ಆಯ್ತು, ತುಂಬಾ ಹೆದರ್ಕೋಬೇಕಾಯ್ತು. ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಭೇಟಿಯಾಗಿದ್ರಾ? ನಾನು ಭೇಟಿ ಆಗಿದ್ದೀನಿ ಅಟಲ್ಜಿ ಅವ್ರನ್ನ. ತುಂಬಾ ರೋಚಕವಾದ ಕತೆ ಅದು. ಎಲ್ಲ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಅದು 26-27 ವರ್ಷದ ಹಿಂದಿನ ಮಾತು. ಪಟ್ನಾದ ಗಾಂಧಿ ಮೈದಾನದಲ್ಲಿ, ನನ್ನ ಪ್ರಕಾರ 95-96ರಲ್ಲಿ ಒಂದು ರ್ಯಾಲಿ ಇತ್ತು. ಮತ್ತೆ ನನ್ನ ಇಷ್ಟದ ನಾಯಕ ಆಗಿದ್ರು, ಇಷ್ಟದ ಭಾಷಣಕಾರ ಆಗಿದ್ರು. ಆಗ ರ್ಯಾಲಿಲಿ ನಾನು ಹೋಗಿದ್ದು ಮಾತು ಕೇಳೋಕೆ. ನನ್ನ ಸೈಕಲಲ್ಲಿ ತಗೊಂಡು ಹೋಗಿದ್ದೆ. ಮೈದಾನದ ಕಾಂಪೌಂಡ್ ಹತ್ರ ಮೈದಾನದ ರೋಲಿಂಗ್ ಇರುತ್ತಲ್ಲ, ಅದಕ್ಕೆ ಚೈನ್ ಹಾಕಿ ಸೈಕಲ್ ಲಾಕ್ ಮಾಡಿ ಕೀನ ಜೇಬಲ್ ಇಟ್ಕೊಂಡು ಆ ಅಸಂಖ್ಯ ಲಕ್ಷಾಂತರ ಜನರ ಮಧ್ಯೆ ನುಗ್ಬಿಟ್ಟೆ. ನನಗೆ ಅಟಲ್ ಅವ್ರನ್ನ ಹತ್ರದಿಂದ ನೋಡ್ಬೇಕಿತ್ತು. ನಾನು ಸ್ಟ್ರಗಲ್ ಮಾಡ್ತಾ ನನ್ನ ಕೊನೆ ಆಗಿದ್ದು 300 ಮೀಟರ್ ದೂರದಲ್ಲಿ. ಅದಾದ್ಮೇಲೆ ಪಬ್ಲಿಕ್ ಇಷ್ಟು ಮುತ್ಕೊಂಡಿದ್ರು ಅಂದ್ರೆ ನಾನು ಹೋಗಕ್ಕೆ ಆಗ್ಲಿಲ್ಲ. ನಾನು ಆ 95 ಅಥವಾ 96ರ ಪೊಲಿಟಿಕಲ್ ರ್ಯಾಲಿನಲ್ಲಿ 400 ಮೀಟರ್ ದೂರದಿಂದ ವೇದಿಕೆ ಮೇಲೆ ಅಟಲ್ಜಿ ಅವ್ರನ್ನ ನೋಡ್ತಿದ್ದೆ. ಹಾಗೆ ಸಿನಿಮಾ ಭಾಷೆಯಲ್ಲಿ ವೈಡ್ ಆಂಗಲ್ ಅಂತ ಹೇಳ್ತಾರೆ, ವೈಡ್ ಫ್ರೇಮ್ ಎಲ್ಲ ಕಾಣಿಸ್ತಾ ಇರುತ್ತೆ. ನಂಗೆ ಪೂರ್ತಿ ಕಾಣಿಸ್ತಿತ್ತು ವೇದಿಕೆ ಮೇಲೆ ಅಟಲ್ಜಿ ಅವ್ರ ಭಾಷಣ ಮಾಡಿದ್ದು ಮುಗ್ದಿತ್ತು. ಮತ್ತೆ ಹಿಂದೆ ಶತ್ರುಘ್ನ ಸಿನ್ಹಾ ಅವ್ರು ನಿಂತಿದ್ರು. ನಾನು ವೈಡ್ ಆಂಗಲ್ ಅಲ್ಲಿ ನೋಡ್ತಾ ಇದ್ದೆ. ಅಲ್ಲಿಂದ ಮುಂದಕ್ಕೆ ನನ್ಗೆ ಹೋಗೋಕ್ಕಾಗ್ಲಿಲ್ಲ, ಜನಜುಂಗ್ಳಿ ಇದ್ದಿದ್ದಕ್ಕೆ. ಯಾವಾಗ ಈ ಫಿಲ್ಮ್ ಶೂಟಿಂಗ್ ಆಗ್ತಾ ಇರ್ತಿತ್ತೋ, ರವಿ ಜಾಧವ್ ನಮ್ಮ ಡೈರೆಕ್ಟ್ರು, ಅವರು ಸೆಟ್ಟಲ್ಲಿ ನನ್ನ ಅಟಲ್ಜಿ ಅಂತಾನೆ ಕರಿತಿದ್ರು. DOP ಅವರು, ಸಿನಿಮಾಟೋಗ್ರಾಫರ್ ನಮ್ಮ ಸಿನಿಮಾದಲ್ಲಿ ಲಾರೆನ್ಸ್ಗೆ ಹೇಳ್ತಿದ್ರು ರವಿ ಜಾಧವ್ ಅವರು, ಅರೆ ಅಟಲ್ಜಿಯವರ ಒಂದು ಕ್ಲೋಸ್ ಹಾಕು, ಅಟಲ್ಜಿ ಅವ್ರನ್ನ ಎಕ್ಸ್ಟ್ರೀಮ್ ಕ್ಲೋಸ್ ಆಗಿ ತೋರಿಸು ಅಂತ. ಅವ್ರು ಹಾಗೆ ಅಟಲ್ಜಿಯವರ ಎಕ್ಸ್ಟ್ರೀಮ್ ಕ್ಲೋಸ್ ಅಲ್ಲಿ ತೋರಿಸು ಅಂದಾಗೆಲ್ಲ ನನ್ನ ಮನಸ್ಸಲ್ಲಿ ವೈಡ್ ಕಾಣಿಸ್ತಿತ್ತು. ಆಗ ನನಗೆ ದೂರದಿಂದ ನೋಡ್ನಲ್ಲ, ಅದು ತಾತ್ಪರ್ಯ ಏನಂದ್ರೆ, ಜೀವನದಲ್ಲಿ ಯಾವ್ದು ವೈಡ್ ಇದೆಯೋ ನೀವು ನಿಮ್ಮ ದಾರಿಲಿ ನಡೀತಾ ಹೋಗಿ, ಅದು ಎಕ್ಸ್ಟ್ರೀಮ್ ಕ್ಲೋಸ್ ಕೂಡ ಆಗಬಹುದು ಅಂತ. ಹಿಂದೆ ಆಪ್ಕಿ ಅದಾಲತ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದಿದ್ದಾಗ ನಾನು ಅವ್ರ ಹತ್ರ ಕೇಳಿದ್ದೆ, ನಿಮ್ಮ ಹೆಸರಿನಲ್ಲಿ ಕಾಂಟ್ರಡಿಕ್ಷನ್ ಇದೆ ಅಂತ. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ರು, ನಮ್ಮ ತಂದೆ ತಾಯಿ ನನ್ನ ಹೆಸರನ್ನ ಸರಿಯಾಗೇ ಇಟ್ಟಿದ್ರು, ನಾನು ಅಟಲ್ ಕೂಡ ಹೌದು, ಬಿಹಾರಿ ಕೂಡ ಹೌದು. ನಿಮ್ಮ ಫಿಲ್ಮಲ್ಲಿ ಅವರ ಈ ರೂಪ ಕಾಣಿಸತ್ತಾ? ಪ್ರಯತ್ನ ಅಂತೂ ಮಾಡಿದೀವಿ ನಾವೆಲ್ರು. ಈ ರೂಪ ಅಂತೂ ಕಂಡೇ ಕಾಣುತ್ತೆ. ಯಾಕೆಂದ್ರೆ ಅಟಲ್ ಅವರ ಪಾತ್ರನ ಮಾಡಿರೋ ಕಲಾವಿದ ಒಬ್ಬ ಬಿಹಾರಿ. ಅಟಲ್ ಅವರು ಸ್ವಭಾವದಲ್ಲಿ ಅಗತ್ಯ ಬಿದ್ದಾಗ ತುಂಬಾನೇ ಮೃದುವಾಗ್ತಾ ಇದ್ರು, ಮತ್ತೆ ಅಗತ್ಯ ಬಿದ್ದಾಗ ಅವರು ತುಂಬಾ ಕಠಿಣವಾಗ್ತಿದ್ರು. ಪಾಕಿಸ್ತಾನದ ವಿಷಯದಲ್ಲಿ ಅವರು ಮೃದುವಾಗೂ ಇದ್ರು, ಕಠಿಣವಾಗೂ ಇದ್ರು. ನೀವು ಈ ಮೃದುತ್ವ, ಕಾಠಿಣ್ಯ ತೋರಿಸಿದ್ದೀರಾ? ಖಂಡಿತ ತೋರಿಸಿದ್ದೀನಿ. ಲಾಹೋರ್ ಬಸ್ ಯಾತ್ರೆನೂ ಇದೆ, ಮೃದುತ್ವನೂ ಇದೆ, ಅವರ ಆಲೋಚನೆನೂ ಇದೆ. ಒಳ್ಳೆ ಸ್ನೇಹ ಸಂಬಂಧ ಇರಬೇಕು ಅನ್ನೋದು, ಮತ್ತು ಎಲ್ಲಿ ಕಠಿಣವಾದ ನಿರ್ಧಾರ ತಗೋಬೇಕಿತ್ತೋ ಅದೂ ಸಹ ಇದೆ. ಖಂಡಿತ ತೋರಿಸಿದೀವಿ.
ಆಗ ಮಾತ್ರ ವ್ಯಕ್ತಿತ್ವನ ನೀವು ತಿಳ್ಕೊಳಕ್ಕಾಗೋದು. ಯಾವಾಗ ಮೃದುತ್ವ ಇದೆಯೋ ಅವ್ರ ಎಲ್ಲ ಅಂಶಗಳು ಇರ್ತವೆ. ನಾವು ಪ್ರಯತ್ನ ಅಂತೂ ಮಾಡಿದೀವಿ. ನೀವು ಅಟಲ್ಜಿ ಬಗ್ಗೆ ಫಿಲ್ಮ್ ಮಾಡ್ತಾ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆನೂ ಓದ್ಕೊಂಡಿದ್ರಾ? ಹೌದು, ತುಂಬಾ ಓದಿದೆ. ಆದ್ರೆ ನಂಗೆ ದುಃಖ ಆಗ್ತಿದೆ, ಶೂಟಿಂಗ್ ಮೊದಲು ನಿಮ್ಮನ್ನು ಭೇಟಿ ಆಗ್ಲಿಲ್ಲ ಅಂತ. ಈ ಅಂಶಗಳು ಇನ್ನಷ್ಟು ಬರ್ತಾ ಇದ್ವು. ಅಟಲ್ಜಿ ಕೂಡ ತುಂಬಾನೇ ಎಮೋಷನಲ್ ಮನುಷ್ಯರಾಗಿದ್ರು. ಹಾ, ಆದ್ರೆ ನನಗ್ ಗೊತ್ತಿಲ್ಲ ನಿಮ್ಮ ಫಿಲ್ಮ್ನಲ್ಲಿ ಇದು ಬರುತ್ತೋ ಅಥವಾ ಇಲ್ವೋ. ಬರುತ್ತೆ 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 ಅಂದ್ರೆ ಇದೇ ನಮ್ಮ ಪ್ರಯತ್ನ. ನಮ್ಮ ಪ್ರಯತ್ನ ಬಟೇಶ್ವರದ ಆ ಮಗುವಿನ ಕತೆ, ಆ ಹುಡುಗ ಕಾಲಾಂತರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಗಾದ, ಎಷ್ಟೋ ಸಲ ಅವರ ವ್ಯಕ್ತಿತ್ವದ ಎಲ್ಲಾ ಅಂಶಗಳು ಮೂಡ್ ಬರುತ್ತವೆ. ಅವರ ಒರೇಟರಿ, ಅವರ ರಾಜನೀತಿ. ಒರೆಟ್ರಿ ಅಂತೂ ಸಾರ್, ಒರೆಟ್ರಿಗೆ ನಾನು ಕ್ಷಮೆ ಕೇಳ್ತೀನಿ. ಎಷ್ಟೇ ಪ್ರಯತ್ನ ಪಟ್ಟರೂ ಅಟಲ್ಜಿ ಅವರ ಆ ಪ್ರಭಾವ ಹುಟ್ಟಾಕೋದು ತುಂಬಾ ಕಷ್ಟ. ನಾನು ಇಮಿಟೇಷನ್ ಕಡಿಮೆ ಮಾಡಿದ್ದೀನಿ, ಇಮಿಟೇಷನ್ ಮತ್ತು ಮಿಮಿಕ್ರಿ ಕಮ್ಮಿ ಮಾಡಿದ್ದೀನಿ ಫಿಲ್ಮ್ನಲ್ಲಿ. ನಾನು ಅಟಲ್ ಅವರ ಆಲೋಚನೆಗಳನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ. ಮನಸ್ಥಿತಿ, ಅವರ ಸ್ಪೀಚ್ ಸಮಯದಲ್ಲಿ ಹೇಗಿರಬಹುದು ಅಂತ. ಸರ್ಕಾರ ಬರುತ್ತೆ ಹೋಗುತ್ತೆ, ಪಾರ್ಟಿಗಳು ಹುಡ್ತವೆ ಮುಳುಗ್ತವೆ, ಆದರೆ ಈ ದೇಶ ಇರಬೇಕಾಗಿದೆ. ದೇಶದ ಪ್ರಜಾಪ್ರಭುತ್ವ ಅಮರವಾಗಿರ್ಬೇಕು. ಇದರಲ್ಲಿ ಕೈ ಮುಂದೆ ಬರುತ್ತೋ ಹಿಂದೆ ಹೋಯ್ತೋ ಇಂಪಾರ್ಟೆಂಟ್ ಅಲ್ಲ. ಥಾಟ್ ಏನಿತ್ತು ಅದು ಇಂಪಾರ್ಟೆಂಟ್. ವಿಚಾರ ಮತ್ತು ಮನಸ್ಥಿತಿ, ಫ್ರೇಮ್ ಆಫ್ ಮೈಂಡ್ ಅಂತಾರಲ್ಲ, ಮೆಂಟಲ್ ಸ್ಟೇಟ್, ಇದನ್ನ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಅಂದ್ರೆ ಅಟಲ್ ಅವರ ಪಾತ್ರ ಮಾಡ್ತಾ ಮಾಡ್ತಾ ಅವರ ಬಗ್ಗೆ ಓದ್ತಾ ಯೋಚಿಸ್ತಾ ನಿಮ್ಮಲ್ಲೂ ಏನಾದ್ರೂ ಬದಲಾವಣೆ ಆಯ್ತಾ? ಹೌದು, ತುಂಬಾ. ಆದರೆ ಅಟಲ್ ಅವರ ವ್ಯಕ್ತಿತ್ವ ನನ್ನನ್ನು ಶಾಂತನಾಗಿಸಿದೆ, ನನ್ನ ಒಳಗಿನಿಂದ ಡೆಮಾಕ್ರೆಟಿಕ್ ಮಾಡಿದೆ. ಅಂದ್ರೆ ನೀವು ನನ್ನ ಆಲೋಚನೆ ಒಪ್ಪದೆ ಹೋದ್ರೆ ನಾನ್ ನಿಮ್ ಬಗ್ಗೆ ಸಿಟ್ಟಾಗಲ್ಲ. ಸರಿ, ಇದು ಅವರ ಪರ್ಫೆಕ್ಟಿವ್, ಅವರು ಯೋಚಿಸೋ ದೃಷ್ಟಿಕೋನ. ಹಾಗೆ ಅಸಮ್ಮತಿಗೂ ಸಮ್ಮತಿ ಇರಬೇಕು. ನೀನ್ ನನ್ನ ಜೊತೆ ಡಿಸಗ್ರಿ ಮಾಡಿದ್ಯಾ, ಅದನ್ನ ನಾನು ಅಗ್ರಿ ಮಾಡ್ತೀನಿ. ಹೀಗೆ ಅಟಲ್ಜಿ ಅವರ ಪಾತ್ರ ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ತು. ಅಟಲ್ಜಿ ಅವರು ಒಂದ್ಸಲ ನನ್ನ ಹತ್ರ ಹೇಳಿದ್ರು, ನೀವು ಎಷ್ಟು ದೊಡ್ಡವರಾಗ್ತಾ ಹೋಗ್ತಿರೋ ತಡ್ಕೊಳ್ಳೋ ಅಂತ ಶಕ್ತಿ ಅಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಹೆಚ್ಚಾಗತ್ತೆ. ಅವರೊಂದು ಮಾತು ಹೇಳಿದ್ರಲ್ಲ, ಮಾತಾಡೋದ್ನಲ್ಲ ಸುಮ್ನಿರೋದ್ನ ಕಲ್ತ್ಕೊ. ನಾನು ಅವ್ರ ಹತ್ರ ಒಂದ್ಸಲ ಹೇಳಿದ್ದೆ, ಅಟಲ್ಜಿ ನಾನು ನಿಮ್ ಹಾಗೆ ಮಾತಾಡೋ ಕಲೆ ಕಲಿಬೇಕು, ಹಾ. ಭಾಷಣ ಮಾಡೋದು. ಹಾ. ಅದಕ್ಕೆ ಅವ್ರು ಹೇಳಿದ್ರು, ನನ್ನಿಂದ ಮಾತಾಡೋ ಕಲೆನ ಕಲಿಬೇಡಿ, ಅಕಸ್ಮಾತ್ ಏನಾದ್ರೂ ಕಲಿಯೋದಾದ್ರೆ ಎಲ್ಲಿ ಸುಮ್ಮನಿರ್ಬೇಕು ಅನ್ನೋದನ್ನ ಕಲೀರಿ. ಹಾ, ಎಷ್ಟು ಒಳ್ಳೆ ಮಾತು. ಇವತ್ತು ಅನಿವಾರ್ಯ ಆಪ್ಕೆ ಅದಾಲತ್ತಲ್ಲಿದ್ದೀನಿ, ಇಲ್ಲಾಂದ್ರೆ ನಾನು ಅನ್ಕೋತಿದ್ದೆ ಸುಮ್ನಿರ್ಬೇಕು ಅಂತ. ಈ ಸಿನಿಮಾದಲ್ಲೂ ಏನ್ ಅಟಲ್ಜಿ ಅವರ ಕವಿತೆಗಳಿವೆಯಾ? ಕೇಳೋದಿಕ್ ಸಿಗುತ್ತಾ ನಮ್ಮ ಹಾ. ಜನಗಳಿಗೆ? ಹಾ, ಈ ಫಿಲ್ಮ್ನಲ್ಲಿ ತುಂಬಾ ಕವಿತೆಗಳಿವೆ. ಕೆಲವು ಕಡೆ ದೃಶ್ಯದಲ್ಲಿ, ಸೀನ್ನಲ್ಲಿ ನಾವು ಸಂಭಾಷಣೆ ಹೇಳಿ 2 ಲೈನು ಅವರ ಕವಿತೆಗಳನ್ನು ಬಳಸ್ಕೊಂಡಿದ್ದೇವೆ. ಇದೆ, ತುಂಬಾನೇ ಇದೆ, ಎಷ್ಟೊಂದು ಜಾಗಗಳಲ್ಲಿವೆ. ನಿಮ್ಮ ಧ್ವನಿಲಿ? ನನ್ ಧ್ವನಿಲ, ಆದ್ರೆ ಅದರಲ್ಲಿ ಮೂಲ ರೂಪದಲ್ಲಿ ಅಟಲ್ ಅವರ ಧ್ವನಿಯಲ್ಲೂ ಕವಿತೆ ಕೇಳ್ಬರುತ್ತೆ ಫಿಲ್ಮ್ ಒಳಗೆ. जो जितना ऊंचा उतना ही एकाकी होता है, हर भार को स्वयं ही ढोता है, चेहरे पर मुस्काने चिपका, मन ही मन रोता है. जरूरी ये है कि ऊंचाई के साथ विस्तार भी हो, ऊंचाई के साथ विस्तार भी हो, जिससे मनुष्य ठूंठ सा खड़ा ना रहे, औरों से घुले मिले, किसी को साथ चले, किसी के संग चले, भीड़ में खो जाना, यादों में डूब जाना, स्वयं को भूल जाना, अस्तित्व को अर्थ, जीवन को सुगंध देता है. धरती को बौनों की नहीं, ऊंचे कद के इंसानों की जरूरत है, इतने ऊंचे कि आसमान को छू लें. ಇದು ಕವಿತೆ. ಈ ಕವಿತೆಯ ಕೊನೆಯಲ್ಲಿ ಈ ಲೈನ್ ಬರುತ್ತೆ, कि मेरे प्रभु मुझे इतनी ऊंचाई कभी मत देना, गैरों को गले न लगा सकूं, इतनी रुखाई कभी मत देना. ಸರ್, ಅದು ಪ್ರಶ್ನೆ ಏನಂದ್ರೆ, ನೀವು ಅಟಲ್ಜಿ ಅವರ ಇಷ್ಟು ದೊಡ್ಡ ಪಾತ್ರ ನಿರ್ವಹಿಸಿದ್ದೀರಾ. ನೀವು ಈ ಸಿನಿಮಾ ಮಾಡಬೇಕಾದ್ರೆ ಮತ್ತೆ ಈ ಪಾತ್ರವನ್ನ ನೀವು ಅಟಲ್ಜಿಯಾಗಿ ನಟಿಸ್ಬೇಕಾದ್ರೆ ನಿಮ್ಗೆ ಏನೆಲ್ಲ ಕಷ್ಟ ಆಯ್ತು? ಕಷ್ಟ ಮತ್ತು ಸವಾಲು ಏನಿತ್ತೆಂದ್ರೆ, ಇಮಿಟೇಷನ್ ಎಷ್ಟಿರ್ಬೇಕು, ನಕಲು ಎಷ್ಟಿರ್ಬೇಕು, ನಾನ್ ನ್ಯಾಯ ಒದಗಿಸ್ತೀನ, ಜೀವನ ಇಷ್ಟು ದೊಡ್ಡದು, ಏನ್ ಇಟ್ಕೋಬೇಕು, ಏನ್ ಇಟ್ಕೋತೀವಿ, ಸ್ಕ್ರಿಪ್ಟ್ ಏನಾಗತ್ತೆ. ಯಾಕೆಂದ್ರೆ ನನಗೆ ಈ ಫಿಲ್ಮ್ ಅಪ್ರೋಚ್ ಆದಾಗ ಸ್ಕ್ರಿಪ್ಟ್ ಇರ್ಲಿಲ್ಲ. ಇನ್ನೂ ತುಂಬಾ ಎಲ್ಲಕ್ಕಿಂತ ದೊಡ್ಡ ಸವಾಲು ಅಂದ್ರೆ ಪ್ರೊಸ್ಥೆಟಿಕ್ ಅಂಡ್ ಮೇಕಪ್. 2 ಗಂಟೆ ನನಗೆ ಪ್ರೊಸ್ಥೆಟಿಕ್ ಆಗ್ತಾ ಇತ್ತು ನನ್ನ ಮುಖದ ಮೇಲೆ, ಅದು ಲಕ್ನೋದಲ್ಲಿ 45-46 ಡಿಗ್ರಿ ಟೆಂಪರೇಚರ್ ಅಲ್ಲಿ. ಪ್ರೊಸ್ಥೆಟಿಕ್ಸ್ ನ ರೂಲ್ಸ್ ಅಂದ್ರೆ AC ಫ್ಲೋರ್ನಲ್ಲಿ
22 ಡಿಗ್ರಿ ತನಕ ನೀವು ಆರಾಮಾಗಿ 5 ಗಂಟೆ ಮಾಡ್ಬೋದಿತ್ತು, 6 ಗಂಟೆ. ನಮಗೆ ನಿಜವಾದ ಲೊಕೇಶನಲ್ಲಿ ಬಿಸಿ 46 ಡಿಗ್ರಿಲಿ ಬಹಳ ಸವಾಲಿತ್ತು. ತುಂಬಾ ಕಷ್ಟ ಫಿಲ್ಮ್ ಮೇಕಿಂಗ್. ವಿನೋದ್ ಭಾನುಶಾಲಿ ಇಲ್ಲಿದ್ದಾರೆ, ಈ ಫಿಲ್ಮ್ನ ಪ್ರೊಡ್ಯೂಸರ್. ವಿನೋದ್ ಅವರೇ, ನಾನು ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಬಯಸ್ತೀನಿ, ನೀವು ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಕಷ್ಟಕರವಾದ ರೋಲ್ಗಾಗಿ ಪಂಕಜ್ ತ್ರಿಪಾಠಿ ಅವರನ್ನ ಯಾಕೆ ಆರಿಸ್ಕೊಂಡ್ರಿ? ಏನಂದ್ರೆ ಫಿಲಂ ಮಾಡೋದಕ್ಕೆ ಅಂತ ನಾವು ಯೋಚನೆ ಮಾಡಿದಾಗ ಅಟಲ್ ಅವರ ಸಿನಿಮಾ ಮಾಡ್ಬೇಕು ಅಂದಾಗ ನಮ್ಗೆ ಬೇರೆ ಯಾರು ಕಾಣಿಸ್ಲೇ ಇಲ್ಲ, ಬರೀ ಒಂದೇ ಮುಖ ಕಾಣಿಸಿದ್ದು. ನಾನು ಇದೇ ಮಾತನ್ನ ಪಂಕಜ್ ಅವ್ರಿಗೂ ಹೇಳಿದ್ದೆ, ಏನಂದ್ರೆ ನೀವು ಮಾಡಲ್ಲ ಅಂತ ಹೇಳಿದ್ರೆ ಈ ಫಿಲಂ ಆಗಲ್ಲ ಅಂತ, ಯಾಕಂದ್ರೆ ಮಾಡೋಕ್ ಆಗಲ್ಲ. ಅಂಡ್ ಐ ಥಿಂಕ್ ನಮ್ಮ ಆಯ್ಕೆ ಏನಿತ್ತೋ ನಾವು ಸೇರ್ಕೊಂಡು ಪಿಕ್ಚರ್ ಮಾಡಿದ್ರಿಂದ ಈ ರಿಸಲ್ಟ್ ಬಂತು. ಮಿಕ್ಕಿದನ್ನೆಲ್ಲ 19ನೇ ಜನವರಿ ಆದ್ಮೇಲೆ ಜನರೇ ಹೇಳ್ತಾರೆ ನಮ್ಮ ಚಾಯ್ಸ್ ಸರಿಯಾಗಿತ್ತೋ ಇಲ್ವೋ ಅಂತ. ನಾನು ವಿನೋದ್ ಅವರೇ ಅಟಲ್ಜಿ ಅವರನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ, ಅವರ ಹಾವಭಾವ ನೋಡಿದ್ದೀನಿ, ಅವರು ಮಾತಾಡೋದನ್ನ ಕೇಳಿದ್ದೀನಿ, ಅದಾಲತಲ್ಲಿ ಕೂರಿಸ್ಕೊಂಡು ಅವರನ್ನ ಪ್ರಶ್ನೆ ಕೇಳಿದ್ದೀನಿ. ನನ್ನ ಅನಿಸಿಕೆ ಸ್ವಲ್ಪ ಬೇರೆನೇ ಆಗ್ಬಹುದು. ನೀವು ಯಾರಿಗೆ ಅಟಲ್ ಅವರ ಚರಿತ್ರೆ ಪಾತ್ರನ ನಿಭಾಯಿಸೋದಕ್ಕೆ ಆರಿಸ್ಕೊಂಡ್ರಿ, ಅದು ಖಂಡಿತ ಸರಿಯಾದ ಆಯ್ಕೆ ಆಗಿತ್ತು. ಥ್ಯಾಂಕ್ ಯು ಸರ್. ನಮ್ಮ ಪ್ರೇಕ್ಷಕರಿಗೆ ನಿರೀಕ್ಷೆ ಇರುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ನೀವು ಹೇಗೆ ಅಭಿನಯ ಮಾಡ್ತೀರಾ, ಪಾತ್ರ ಹೇಗ್ ನಿಭಾಯಿಸ್ತೀರಾ. ಅಟಲ್ಜಿ ಅವರ ಜೀವನ ನೋಡ್ತಾ ನೋಡ್ತಾ ಅನ್ಸುತ್ತೆ ಜನ ಈ ಫಿಲ್ಮ್ಗಾಗಿ ತುಂಬಾ ಕಾತರದಿಂದ ಕಾಯ್ತಾರೆ ಅಂತ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ಮೇಲೆ ಕೇಳೋಣ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪು ಈ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸಿದ್ದು ಹೆಸರಾಂತ ನಟರಾದ ಪಂಕಜ್ ತ್ರಿಪಾಠಿ ಅವರ ಮೇಲೆ. ಈಗ ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪಿನ ಸಮಯ. ಪಂಕಜ್, ನನಗ್ ಗೊತ್ತಿರ್ಲಿಲ್ಲ ನಿಮ್ಗೆ ಆಸ್ ಅನ್ ಆಕ್ಟರ್, ಒಬ್ಬ ನಟರಾದ ಕಾರಣಕ್ಕೆ ಈ ಕಾಂಪ್ಲಿಮೆಂಟ್ ಮತ್ತೆ ಮೆಚ್ಚುಗೆ ಸಿಗತ್ತೆ ಅಂತ. ಆದ್ರೂ ಕೇಳಕ್ ಬಯಸ್ತೀನಿ, ನೀವು ನಟರು ಅಲ್ವೇ ಅಲ್ಲ. ನೀವು ಈ ಥರ ಸ್ಕ್ರೀನ್ ಮೇಲೆ ಮಾಡ್ತಿರಲ್ಲ, ಅದರಲ್ಲಿ ಎಷ್ಟೊಂದು ಸಹಜತೆ ಮತ್ತೆ ನೈಜತೆ ಇದೆ ಅಂದ್ರೆ ಅದು ನಟನೆ ಅನ್ಸೋದೇ ಇಲ್ಲ. ನಾವಿಲ್ಲಿ ಎಷ್ಟು ಜನರಿದೀವಿ, ನಾನು ಗ್ಯಾರಂಟಿ ಹೇಳ್ಬಲ್ಲೆ ಅವರಿಗೆ ಏನ್ ಅನ್ಸತ್ತೆ ಅಂದ್ರೆ ಅವರಲ್ಲೇ ಯಾರೋ ವ್ಯಕ್ತಿ ಇವತ್ತು ಸ್ಕ್ರೀನ್ ಮೇಲಿದ್ದಾರೆ ಅಂತ. ನಿಮ್ಮಲ್ಲಿ ಅಷ್ಟು ನ್ಯಾಚುರಲ್ ಅದ ಕ್ವಾಲಿಟಿ ಇದೆ. ಮತ್ತೆ ಅದೇ ಸಹಜತೆ ಮತ್ತೆ ಅದೇ ನೈಜತೆಯಿಂದ ಇವತ್ತು ನೀವು ಈ ಎಲ್ಲ ಆರೋಪಗಳನ್ನ, ಪ್ರಶ್ನೆಗಳನ್ನ ಓನ್ ಅಪ್ ಮಾಡಿದೀರಾ. ಹೇಳಿದ್ರಿ ಇದು ಸತ್ಯ ಅಂತ, ಮತ್ತೆ ಈ ಆರೋಪ ಎಲ್ಲ ನಿಜ ಅಂತ. ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ಹಾಗಾಗಿ ಶಿಕ್ಷೆ ಕೊಡ್ಬೇಕು ಅನ್ನೋ ಮಾತೇ ಬರೋದಿಲ್ಲ. ನಾನ್ ಹೇಳೋದೇನಂದ್ರೆ, ಐ ಆಮ್ ಶ್ಯೂರ್ ಎಲ್ರೂ ಇದನ್ನೇ ಬಯಸ್ತಾರೆ. ನೀವು 10 ವರ್ಷ ಏಳಿಗೆ ಹೊಂದಿ, ಈ ಹೊಸ ವರ್ಷ ನಿಮಗ್ ಚೆನ್ನಾಗಾಗ್ಲಿ, ಮತ್ತೆ ಒಳ್ಳೆ ಥರದಲ್ಲಿ ಮೈ ಹೋ ಅಟಲ್ಗಾಗಿ ನಿಮ್ಗೆ ತುಂಬಾ ಶುಭ ಕೋರ್ತೀನಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ತುಂಬಾ ನಂಗೆ ಖುಷಿ ಆಯ್ತು ಸರ್ ಅವರ ಆಪ್ಕೆ ಅದಾಲತ್ನಲ್ಲಿ ಸೋನಲ್ ಅವರು ಜಡ್ಜ್ ಆಗಿದ್ದು. ನೋಡಿ, ನನ್ಗನ್ಸತ್ತೆ ಯಾವುದೇ ಒಬ್ಬ ನಟನಿಗೆ ಇದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಬೇರೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರಿಗನ್ಸುತ್ತೆ ನೀವು ಯಾವಾಗೆಲ್ಲ ಸ್ಕ್ರೀನ್ ಮೇಲೆ ಬರ್ತಿರೋ ಆಗೆಲ್ಲ ನೀವು ಅಭಿನಯಿಸ್ತಾ ಇದ್ದೀರಾ ಅಂತ ಅನ್ಸೋದೇ ಇಲ್ಲ. ನಮ್ಗನ್ಸುತ್ತೆ ನೀವು ಅದೇ ಕ್ಯಾರೆಕ್ಟರ್ನ ಭಾಗ ಆಗಿದ್ದೀರಾ, ನೀವು ಆ ಪಾತ್ರನೇ ಆಗಿ ಜನರ ಮುಂದೆ ಬರ್ತೀರಾ ಅಂತ. ನಿಮ್ಮ ಈ ಕಲೆ ನಿಮ್ಮ ಗೌರವ ಆಗಿರ್ಲಿ, ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಹೋಗ್ಲಿ, ನಿಮಗೆ ಇನ್ನೂ ಹೆಚ್ಚೆಚ್ಚು ಜನರ ಪ್ರೀತಿ ಸಿಗ್ತಾ ಇರ್ಲಿ. ಈ ಶುಭ ಹಾರೈಕೆಗಳ ಜೊತೆ ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ನಿಮ್ಮ ಭೇಟಿಯಾಗುತ್ತೆ ಮತ್ತೊಂದು ಹೊಸ ವ್ಯಕ್ತಿತ್ವದ ಜೊತೆಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.